ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನೂ ನಮ್ಮ ಕರ್ತನೂ ರಕ್ಷಕನೂ ಒಬ್ಬನೇ ದೇವರಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಅಭಿನಂದಿಸ್ತೇನೆ. ನಿಮ್ಮೆಲ್ಲರನ್ನು ಆಹ್ವಾನಿಸ್ತೇನೆ. ಈ ಝೂಮ್ ವೇದಿಕೆಯ ಮೂಲಕವಾಗಿ ವಾಕ್ಯೋಪದೇಶ ಮತ್ತು ವಾಕ್ಯದ ಬೋಧನೆಯನ್ನು ಕೇಳುವಂತ ಅಮೂಲ್ಯವಾದಂಥ ಅವಕಾಶವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ನಿಮ್ಮ ಸತ್ಯವೇದಗಳನ್ನು ಎಫೇಸದವರೆಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನೀವು ತಿರುಗಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಮೊದಲ 2 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಬಹಳ ಅದ್ಭುತವಾಗಿ ಮೊದಲನೇ ಅಧ್ಯಾಯದಲ್ಲಿ ಪೌಲನು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆತ್ಮೀಯ ಆಶೀರ್ವಾದಗಳು ಏನು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಆ ಆತ್ಮೀಯ ಆಶೀರ್ವಾದಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ಪವಿತ್ರಾತ್ಮನು ನಮಗೆ ಆ ದೈವಿಕ ಜ್ಞಾನವನ್ನು ಕೊಡಲಿ ಎಂಬುದಾಗಿ ಅದ್ಭುತವಾಗಿ ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ಮತ್ತೆ 2ನೇ ಅಧ್ಯಾಯಕ್ಕೆ ಬರುವಾಗ ಪೌಲನು ನಮ್ಮ ಹಳೆಯ ಜೀವಿತವನ್ನು ತೋರಿಸ್ಕೊಡ್ತಾ ಇದ್ದಾನೆ. ನಮ್ಮ ಪೂರ್ವ ಜೀವಿತದಲ್ಲಿ ನಾವು ಎಂಥ ಸ್ಥಿತಿಯಲ್ಲಿ ಇದ್ವಿ, ಅಂತ ಪೂರ್ವ ಸ್ಥಿತಿಯನ್ನು ನಾವು ಬದಲಾಯಿಸಿಕೊಳ್ಳಿಕ್ಕಾಗ್ಲಿಲ್ಲ. ಆದರೆ ದೇವರು ತಾನೇ ತನ್ನ ಮಹಾ ಒಂದು ಐಶ್ವರ್ಯವುಳ್ಳವಂತ ಕೃಪೆಯಿಂದ ಪ್ರೀತಿಯಿಂದ ನಮ್ಮನ್ನು ಸುವಾರ್ತೆಯ ಮೂಲಕವಾಗಿ ಸೆಳೆದುಕೊಂಡು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ಸತ್ತಂತ ನಮ್ಮನ್ನು ಮತ್ತೆ ಜೀವಿಸ ಮಾಡಿದ್ದಾನೆ. ಮತ್ತೆ ನಮ್ಮನ್ನು ಹೇಗೆ ಬಿಡಿಸಿದ್ದಾನೆ, ನಮ್ಮನ್ನು ಹೇಗೆ ಕ್ರಿಸ್ತನಲ್ಲಿ ಕೂಡ್ರಿಸಿದ್ದಾನೆ, ಮತ್ತೆ ನಮಗೆ ಹೇಗೆ ಆ ಒಂದು ಪೂರ್ವ ಕಾಲದ ಸ್ಥಿತಿಯನ್ನು ಬದಲಾಯಿಸಿ ಕ್ರಿಸ್ತನಲ್ಲಿ ಹೇಗೆ ನಮ್ಮನ್ನು ನೂತನ ಸೃಷ್ಟಿಗಳನ್ನಾಗಿ ಮಾಡಿದ್ದಾನೆ ಎಂಬುದನ್ನು ಪೌಲ ಕ್ರಿಸ್ತನಲ್ಲಿ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಕ್ರಿಸ್ತನಲ್ಲಿ ಮಧ್ಯದಲ್ಲಿ ಉಂಟಾಗಿರತಕ್ಕಂಥ ಸಂಧಾನ ಕಾರ್ಯ ಏನು ಎಂಬುದನ್ನು ತೋರಿಸ್ಕೊಟ್ಟ. ಮತ್ತೆ 2ನೇ ಅಧ್ಯಾಯದ 2ನೇ ಭಾಗಕ್ಕೆ ನಾವು ಬಂದಾಗ ಅದನ್ನು ನಾವು ನೋಡ್ಕೊಂಡ್ವಿ ಕಳೆದ ಕೆಲವು ಕ್ಲಾಸ್ನಲ್ಲಿ. ಪೌಲ ಅಲ್ಲಿ ಈ ಶಿಲುಬೆಯ ಸಂಧಾನ ಕಾರ್ಯವು ಹೇಗೆ 2 ವೈರತ್ವದಲ್ಲಿ ಜೀವಿಸ್ತಾ ಇರ್ತಕ್ಕಂಥ 2 ಜನಾಂಗಗಳನ್ನು ಅದು ಹೇಗೆ ಒಟ್ಟಿಗೆ ಮಾಡ್ತು ಎಂಬುದನ್ನು ಬಹಳ ಅದ್ಭುತವಾಗಿ ನಮಗೆ ಪೌಲ ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಅಂದ್ರೆ ಯಹೂದ್ಯರಿಗೂ ಮತ್ತು ಅನ್ಯ ಜನಗಳಿಗೂ ಮಧ್ಯದಲ್ಲಿರ್ತಕ್ಕಂಥ ದ್ವೇಷ, ಆ ವೈರತ್ವ, ಆ ಒಂದು ಅಸೂಹೆ, ಒಬ್ಬರನ್ನೊಬ್ಬರು ದ್ವೇಷಿಸುವಂತ ಮನೋಭಾವನೆ, ಕೀಳರ ಮೇಲೆ ನೋಡುವಂತ ಒಂದು ಮನೋಭಾವನೆ, ಅಂತ ಸ್ಥಿತಿಯನ್ನು ಈ ಶಿಲುಬೆಯ ಸಂಧಾನದ ಕಾರ್ಯ ಹೇಗೆ ಮಾಡಿ ಮುಗಿಸಿದೆ, ಅಂದ್ರೆ ತೆಗೆದು ಹಾಕಿದೆ. ಅಂತ ಸ್ಥಿತಿಯನ್ನು ನಿರ್ಮೂಲ ಮಾಡಿ ಹೇಗೆ ಅವರ ಮಧ್ಯದಲ್ಲಿ ಸಮಾಧಾನವನ್ನು ಸಂಧಾನವನ್ನು ಉಂಟು ಮಾಡಿದೆ ಎಂಬುದಾಗಿ ಪೌಲ ನಮಗೆ ಬಹಳ ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಮತ್ತೆ ನಮ್ಮ ಒಂದು ಗುರುತು ಏನಾಗಿದೆ ಎಂಬುದನ್ನು ಕೂಡ ನಾವು ನೋಡ್ಕೊಂಡ್ವಿ. ಈ ಸಂಧಾನದಲ್ಲಿ ನಮ್ಮ ಗುರುತು ಏನಂದ್ರೆ, ನಾವು ಪರಲೋಕದ ಸಂಸ್ಥಾನದವರಾಗಿದ್ದೇವೆ. ಈ ದೇವರು ಕಟ್ಟುತ್ತಾ ಇರ್ತಕ್ಕಂಥ ಕಟ್ಟೋಣದಲ್ಲಿ ಜೀವವುಳ್ಳ ಕಲ್ಲುಗಳಾಗಿದ್ದೇವೆ. ಮತ್ತೆ ಆತನ ಪರಿಶುದ್ಧವಾದಂಥ ಆಲಯವಾಗಿದ್ದೇವೆ. ಮತ್ತು ಈ ದೇವರ ಕುಟುಂಬದಲ್ಲಿ ನಾವು ಕೂಡ ಒಂದೊಂದು ಅಂಗಗಳಾಗಿದ್ದೇವೆ, ಅಥವಾ ದೇವರ ಕುಟುಂಬದಲ್ಲಿ ನಾವು ಸೇರಿದ್ದೇವೆ ಎಂಬುದನ್ನು 4 ವಿಧವಾದಂಥ ಗುರುತುಗಳನ್ನು ಪೌಲ ನಮಗೆ ತೋರಿಸ್ಕೊಟ್ಟ. ಅಂದ್ರೆ ನಮ್ಮಲ್ಲಿ ಇಂಥ ಬದಲಾವಣೆ ಆಗಿದೆಯಲ್ಲ, ನೂತನ ಸೃಷ್ಟಿಗಳಾದಂಥ ನಾವುಗಳು ಹೇಗೆ ಇಂಥ ಅದ್ಭುತವಾದಂಥ ಗುರುತನ್ನು ಹೊಂದಿಕೊಂಡಿದ್ದೇವೆ ಕ್ರಿಸ್ತನಲ್ಲಿ ಎಂಬುದನ್ನು ಪೌಲ ನಮಗೆ ತೋರಿಸ್ಕೊಟ್ಟ. ಮತ್ತೆ ನಿಮಗೆ ನೆನಪಿರ್ಲಿ, ಪೌಲ 1ನೇ ಅಧ್ಯಾಯದಲ್ಲಿ ಆಗ್ಲಿ 2ನೇ ಅಧ್ಯಾಯದಲ್ಲಿ ಮಾತನಾಡುವಾಗ ಪದೇ ಪದೇ ಕೆಲವು ಸಾರಿ ನೂತನ ಪುರುಷ ಎಂಬ ಪದವನ್ನು ಉಪಯೋಗಿಸ್ತಾ ಇದ್ದಾನೆ. ಅದನ್ನ 3ನೇ ಅಧ್ಯಾಯಕ್ಕೆ ಬರುವಾಗ ಆ ನೂತನ ಪುರುಷ ಯಾರು, ಹೇಗೆ ದೇವರು ಒಂದೇ 2 ಜನಾಂಗಗಳನ್ನು ಒಟ್ಟಿಗೆ ಸೇರಿಸಿ ತನ್ನ ಶಿಲುಬೆಯ ಸಂಧಾನದ ಕಾರ್ಯದ ಮೂಲಕವಾಗಿ ಒಬ್ಬ ನೂತನ ಪುರುಷನನ್ನು
ಅಥವಾ ಒಂದೇ ಅವರು ಒಂದೇ ಸಮಾನತೆಯಲ್ಲಿ ಇದ್ದಾರೆ ಕ್ರಿಸ್ತನ ಕಾರ್ಯದ ಮೂಲಕವಾಗಿ ಎಂಬುದನ್ನು ಹೇಗೆ ಪೌಲನು 3ನೇ ಅಧ್ಯಾಯದಲ್ಲಿ ತೋರಿಸ್ಕೊಡ್ತಾನೆ ಎಂಬುದನ್ನು ನಾವು ನೋಡ್ಲಿಕ್ಕಿದ್ದೇವೆ. ಬಹಳ ಅದ್ಭುತವಾದಂತ ವಾಕ್ಯ ಭಾಗ. ನಾನು ಇದನ್ನ ಓದ್ತೇನೆ. ಓದಿದ ಮೇಲೆ ವಾಕ್ಯದ ವಿವರಣೆಗೆ ನಾವು ಹೋಗೋಣ. ಎಫೆಸ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ಬರೋಣ. ಇದು ಕೇವಲ ಪೌಲನ ಪ್ರಾರ್ಥನೆಯಲ್ಲ. ಪೌಲನು ಈ ಈ ಈ ಒಂದೇ ಸಮಾನತೆಯನ್ನು ನಾವು ಹೇಗೆ ಹೊಂದಿಕೊಂಡಿದ್ದೇವೆ ಎಂಬುದನ್ನು ಪೌಲ ಇಲ್ಲಿ ತಿಳಿಸ್ತಾ ಇದ್ದಾನೆ. ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಆ ಸಮಾನತೆ ಏನು, ನಾವು ಹೇಗೆ ಒಂದಾಗಿದ್ದೇವೆ, ಹೇಗೆ ಆ ಸಮಾಧಾನದಲ್ಲಿ ಸಂಧಾನದಲ್ಲಿ ನಾವು ಹೇಗೆ ಜೀವಿಸಬೇಕು ಎಂಬುದನ್ನು 3ನೇ ಅಧ್ಯಾಯಕ್ಕೆ ಬರುವಾಗ ಗೌಪ್ಯವಾಗಿದ್ದ ಒಂದು ಸಂಗತಿ ಪೌಲನ ಮೂಲಕವಾಗಿ ಹೇಗೆ ಪ್ರಕಟವಾಗ್ತಾ ಇದೆ ಎಂಬುದನ್ನು ಇಲ್ಲಿ ನಾವು ಎಫೆಸ 3ನೇ ಅಧ್ಯಾಯದಲ್ಲಿ ಗಮನಿಸ್ಲಿಕ್ಕಿದ್ದೇವೆ. ನಾನು ಓದ್ತೇನೆ, ವಾಕ್ಯ ಭಾಗ ಓದೋಣ. ಎಫೆಸ 3ನೇ ಅಧ್ಯಾಯ 1 ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಆ ಪ್ರಾರ್ಥನೆಯನ್ನು ಕಾಲಕ್ರಮೇಣ ಈ ಮೊದಲ ಭಾಗ ಆದ್ಮೇಲೆ ಆ ಪ್ರಾರ್ಥನೆ ಏನು ಎಂಬುದನ್ನು ನಾವು ನೋಡ್ಲಿಕ್ಕಿದ್ದೇವೆ. ಸದ್ಯಕ್ಕೆ ನಾವು ಗಮನಿಸೋಣ. 2ನೇ ವಚನಕ್ಕೆ ಬನ್ನಿ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅವರಿಗೆ ನೆನಪು ಮಾಡ್ತಾ ಇದ್ದಾನೆ, ಒಂದು ದೈವ ಪ್ರಕಟಣೆ ನನಗೆ ಕೊಡಲ್ಪಡ್ತು. ಇದು ಒಂದು ಗೌಪ್ಯವಾದಂತ ಸಂಗತಿಯಾಗಿತ್ತು ಹಳೆ ಒಡಂಬಡಿಕೆಯಲ್ಲಿ. ಆ ಗೌಪ್ಯವಾದಂತ ದೈವ ಪ್ರಕಟಣೆ ಏನು ಎಂಬುದನ್ನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. 4ನೇ ವಚನ ನೋಡಿ. ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮ ಅಥವಾ ಗೌಪ್ಯವಾದಂತ ಸಂಗತಿ ಇನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು. ಆ ಮರ್ಮವು ಅಥವಾ ಗೌಪ್ಯವಾದಂತ ಸಂಗತಿ ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೂ ಕೂಡ ತಿಳಿಸಲ್ಪಡಲಿಲ್ಲ. ಓಕೆ, ಇದು ಒಂದು ಹೊಸ ಸಂಗತಿ. ದೇವರು ಮಾಡ್ತಾ ಇರ್ತಕ್ಕಂಥ ಒಂದು ಹೊಸ ಯೋಜನೆ, ಸಭೆ ಎಂಬತಕ್ಕಂಥ ಯೋಜನೆ ಹಳೆ ಒಡಂಬಡಿಕೆಯ ದಿನಮಾನಗಳಲ್ಲಿ ಆ ಪ್ರಕಟಣೆ ಕೊಡಲ್ಪಟ್ಟಿರಲಿಲ್ಲ. ನೋಡಿ 6ನೇ ವಚನ. ಅದು ಯಾವುದಂದ್ರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ, ಗಮನಿಸಿ, ಬಾಧ್ಯರು, ಒಂದೇ ದೇಹದೊಳಗಣ ಅಂಗಗಳು ಮತ್ತು ಅಬ್ರಹಾಮನಿಗುಂಟಾದ ವಾಗ್ದಾನಗಳಲ್ಲಿ ಪಾಲುಗಾರರು. ಅದನ್ನು ತೆಗೆದುಕೊಂಡು ನಾವು ಕಾಲಕ್ರಮೇಣ ಗಮನಿಸೋಣ. ಮತ್ತೆ ಹಾಗೆ 3ನೇ ಅಧ್ಯಾಯ 7ನೇ ವಚನ ಗಮನಿಸಿ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಆ ಸುವಾರ್ತೆಗೆ ಸೇವಕನಾದನು. ನಾನು ಕ್ರಿಸ್ತನ ಅಪ್ರಮೇಯವಾದಂತ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ, ಮತ್ತೆ ಹೇಳ್ತಾ ಇದ್ದಾನೆ, ಆದಿಯಿಂದ ಗೌಪ್ಯವಾಗಿದ್ದ ಮರೆಯಾಗಿದ್ದ ಒಂದು ಮರ್ಮವನ್ನು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆಯೂ ದೈವಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಅಂದ್ರೆ ತನ್ನನ್ನು ತಾನು ಎಷ್ಟು ತಗ್ಗಿಸಿಕೊಂಡು ಹೇಳ್ತಾ ಇದ್ದಾನೆ, ಅತ್ಯಲ್ಪನಾದಂತ ನನಗೆ ದೇವರು ಇಂಥ ಅವಕಾಶ ಕೊಟ್ಟ, ಈ ಪ್ರಕಟಣೆ ಪಡ್ಕೊಂಡು ನಾನು ನಿಮಗೆ ತಿಳಿಸ್ಲಿಕ್ಕೆ ಎಂಬುದಾಗಿ. ಈಗ ನೋಡಿ, ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿಯೂ
ಪರಲೋಕದಲ್ಲಿ ರಾಜ್ಯತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆ ಅಥವಾ ಕ್ರಿಸ್ತನ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದ್ದ. ಇದು ಉದ್ದೇಶ. ಯಾಕೆ ದೇವರು ತನ್ನ ಸಭೆಯನ್ನು ಪ್ರಾರಂಭ ಮಾಡಿ ಸಭೆಯ ಮೂಲಕವಾಗಿ ದೇವರ ಐಶ್ವರ್ಯವುಳ್ಳಂತ ಕೃಪೆ ಏನೆಂಬುದನ್ನು ಇಡೀ ಒಂದು ಆ ಲೋಕಕ್ಕೆ ಅಥವಾ ಆ ಇಡೀ ಒಂದು ರಾಜ್ಯತ್ವಗಳಿಗೆ ಅಧಿಕಾರಗಳಿಗೆ ತೋರಿಸ್ಕೊಡ್ಬೇಕಾಗಿತ್ತು. ಮತ್ತೆ ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯುಳ್ಳ ಧೈರ್ಯವು ಆ ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಕೇಳಿಕೊಳ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡುತ್ತವಷ್ಟೇ. ಕಾಲಕ್ರಮೇಣ ಪೌಲನ ಸೇವೆಯ ಕಷ್ಟಗಳು ಏನು, ಅದು ಹೇಗೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ನಿಮಿತ್ತ ನಾವು ಹಾದು ಹೋಗುವಂತ ನಾನಾ ತರವಾದಂತ ಕಷ್ಟಗಳು, ಶ್ರಮೆಗಳು, ಪ್ರಯಾಸಗಳು ಹೇಗೆ ನಮಗೆ ಘನವನ್ನು ಉಂಟು ಮಾಡುತ್ತವೆ ಎಂಬುದನ್ನು ಕೂಡ ನಾವು ಗಮನಿಸೋಣ. ಸದ್ಯಕ್ಕೆ ಈ ಗೌಪ್ಯವಾಗಿದ್ದ ಸಂಗತಿ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕೆಂಬುದನ್ನು ನಾವು ಗಮನಿಸಲಿಕ್ಕೆ ಪ್ರಯತ್ನ ಮಾಡೋಣ. 3ನೇ ಅಧ್ಯಾಯಕ್ಕೆ ನೀವು ಬರುವಾಗ ಪೌಲ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಮೊದಲನೇದಾಗಿ, ಇದು ಒಂದು ಪವಿತ್ರವಾದಂತ ಮರ್ಮ. ಅನಾದಿ ಕಾಲದ ಪೀಳಿಗೆಯ ಜನರುಗಳಿಗೆ, ಅನಾದಿ ಕಾಲದ ಅಥವಾ ಪೂರ್ವ ಕಾಲದ ಪೀಳಿಗೆಯ ಜನಾಂಗಗಳಿಗೆ ಅಥವಾ ಹಳೆ ಒಡಂಬಡಿಕೆಯ ಜನಾಂಗಗಳಿಗೆ ಈ ಒಂದು ಪವಿತ್ರವಾದಂತ ಗೌಪ್ಯವಾದಂತ ಸಂಗತಿ ಪ್ರಕಟವಾಗಿರಲಿಲ್ಲ. ಅಂದ್ರೆ ಇದು ದೇವರ ಆಲೋಚನೆ ಯಾಗಿರಲಿಲ್ಲ ಎಂಬುದಾಗಿ ನಾನು ಹೇಳಿಲ್ಲ. ದೇವರ ಆಲೋಚನೆ ಪ್ರಾರಂಭದಿಂದಲೂ ನೀವು ಗಮನಿಸಿದ್ರೆ ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಿಂದ ಪ್ರಾರಂಭವಾಗುತ್ತೆ. ದೇವರು ತನ್ನ ಆಲೋಚನೆಯನ್ನು ಪ್ರಕಟಪಡಿಸ್ತಾ ಅಲ್ಲಿ, ನಿನ್ನ ಸಂತಾನಕ್ಕೂ ಸ್ತ್ರೀಯ ಸಂತಾನಕ್ಕೂ ಮಧ್ಯದಲ್ಲಿ ಒಂದು ವೈರತ್ವ ಇರುವಂತೆ ಮಾಡುತ್ತೇನೆ. ಅದರ ಅರ್ಥ ಏನಂದ್ರೆ, ಇಡೀ ಹಳೆ ಒಡಂಬಡಿಕೆ ಒಂದು ಕ್ರಿಸ್ತ ಯೇಸುವಿನಲ್ಲಿ ನೆರವೇರುವಂತ ಅಥವಾ ಮೆಸ್ಸಿಯನ ಮೂಲಕವಾಗಿ ನೆರವೇರುವಂತ ಸಂಧಾನ ಕಾರ್ಯಕ್ಕೋಸ್ಕರವಾಗಿ ಎದುರು ನೋಡ್ತಾ ಇತ್ತು. ಆದ್ರೆ ದೇವರು ತನ್ನ ಸಭೆಯನ್ನು ಹಳೆ ಒಡಂಬಡಿಕೆಯ ದಿನಮಾನಗಳಲ್ಲಿ ಪ್ರಾರಂಭಿಸಲಿಲ್ಲ. ಯಾಕಂದ್ರೆ ಇದು ನಿಜವಾಗಿಯೂ ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಿರೋ ಪ್ರಕಾರ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದು ಒಂದು ಒಂದು ಭವಿಷ್ಯ ಕಾಲದ ಒಂದು ಪ್ರಕಟಣೆಯಾಗಿತ್ತು. ಭವಿಷ್ಯ ಕಾಲ ಎಂಬುದಾಗಿ ಹೇಳುವಾಗ ಆತನು ಸತ್ತು ಹೂಣಲ್ಪಟ್ಟು ಎದ್ದು ಬಂದ ಮೇಲೆ ಮತ್ತು ಪರಲೋಕಕ್ಕೆ ಆರೋಹಣನಾದ ಮೇಲೆ 40 ದಿನಗಳು ಕಳೆದ ಮೇಲೆ, ಅದಾದ ಮೇಲೆ ಪವಿತ್ರಾತ್ಮನು ಶಾಶ್ವತವಾಗಿ ವಿಶ್ವಾಸಿಗಳ ಹೃದಯದಲ್ಲಿ ನೆಲೆಸಲಿಕ್ಕೆ ಪರಲೋಕದಿಂದ ಇಳಿದು ಬಂದಾಗ ಪಂಚಾಶತ್ತಮ ದಿನದಲ್ಲಿ ಸಭೆ ಅಲ್ಲಿ ಅಫಿಷಿಯಲ್ ಆಗಿ ಪ್ರಾರಂಭವಾಗ್ತಾ ಇದೆ. ಅಲ್ಲಿಯವರೆಗೂ ಈ ಗೌಪ್ಯವಾಗಿರ್ತಕ್ಕಂಥ ಸಂಗತಿ ಎಂದು ದೇವರು ಹಳೆ ಒಡಂಬಡಿಕೆ ದಿನಮಾನಗಳಲ್ಲಿ ಯಾರಿಗೂ ಪ್ರಕಟಿಸಿರಲಿಲ್ಲ. ಆದರೆ ದೇವರ ಆಯೋಜನೆ ಹಳೆ ಒಡಂಬಡಿಕೆಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು, ದೇವರ ಆಯೋಜನೆಯನ್ನು ಈ ಪಂಚಾಶತ್ತಮ ದಿನದಲ್ಲಿ ದೇವರು ಪ್ರಾರಂಭಿಸುವಂತ ತನ್ನ ಸಭೆಗೋಸ್ಕರವಾಗಿ ಅದು ಎದುರು ನೋಡ್ತಾ ಇತ್ತು. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಎರಡನೇದಾಗಿ, ಈ ಗೌಪ್ಯವಾದಂತ ಸಂಗತಿ ಬಗ್ಗೆ ನಾವು ಯೋಚನೆ ಮಾಡುವಾಗ, ಈ ಪವಿತ್ರವಾದಂತ ಗೌಪ್ಯವಾದಂತ ಒಂದು ಸಂಗತಿ ಇದು ಪವಿತ್ರಾತ್ಮನ ಮೂಲಕವಾಗಿ ಅಪೋಸ್ತಲರಿಗೂ ಮತ್ತು ಪ್ರವಾದಿಗಳಿಗೂ ಕೊಡಲ್ಪಟ್ಟಂತ ಒಂದು ವಿಷಯ. ನಾನಿಲ್ಲಿ ಅಪೋಸ್ತಲರು, ಪ್ರವಾದಿಗಳು ಎಂಬುದಾಗಿ ಪೌಲ ಹೇಳುವಾಗ ಮತ್ತು ಅದನ್ನು ಒತ್ತಿ ನಾನು ಹೇಳುವಾಗ ಅರ್ಥ ಏನಂದ್ರೆ,
ಮೊದಲನೆಯ ಶತಮಾನದ ಅಪೋಸ್ತಲರಿಗೂ ಮತ್ತು ಪ್ರವಾದಿಗಳಿಗೂ, ಅಂದ್ರೆ ವಿಶೇಷವಾಗಿ ಪೌಲನಿಗೆ, ಯಾರು ಯೇಸು ಕ್ರಿಸ್ತನನ್ನು ನೇರವಾಗಿ ನೋಡಿರ್ತಾರೋ, ಯಾರು ಯೇಸು ಕ್ರಿಸ್ತನ ಸಂಗಡ ಆತನ ಸೇವೆಯಲ್ಲಿ ನಡೆದಾಡಿರ್ತಾರೋ, ಯಾರು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಬೋಧನೆಗಳನ್ನು ನೇರವಾಗಿ ಕೇಳಿರ್ತಾರೋ, ಯಾರು ಆತನಿಗೆ ನಿಜವಾದಂತ ಆ, ಆತನ ಮರಣ ಪುನರುತ್ಥಾನದ ಬಗ್ಗೆ ಯಾರು ನೇರವಾಗಿ ಸಾಕ್ಷಿಗಳಾಗಿರ್ತಾರೋ, ಅವರುಗಳು ಮೊದಲ ಶತಮಾನದಲ್ಲಿ ಅವರನ್ನು ನಾವು ಅಪೋಸ್ತಲರು ಮತ್ತು ಪ್ರವಾದಿಗಳು ಎಂಬುದಾಗಿ ನಾವು ಕರಿತೇವೆ. ಸೊ ಅವರಿಗೆ ನೇರವಾಗಿ ದೇವರು ಕೊಟ್ಟಂತ ಪ್ರಕಟಣೆ ಏನಂದ್ರೆ, ನಾನು ಒಂದು ಹೊಸ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಆ ಹೊಸ ಕಾರ್ಯ ಬೇರೆ ಏನೂ ಅಲ್ಲ, ನನ್ನ ಸಭೆಯ ಪ್ರಾರಂಭ, ನನ್ನ ಸಭೆಯ ಕಟ್ಟೋಣ, ನನ್ನ ಸಭೆ ಹೇಗೆ ಇಡೀ ಲೋಕದಲ್ಲೆಲ್ಲ ಪ್ರಸರಿಸುತ್ತೆ, ಈ ಸುವಾರ್ತೆ ಮೂಲಕವಾಗಿ ನನ್ನ ಸಭೆ ಹೇಗೆ ಇಡೀ ಲೋಕದಲ್ಲೆಲ್ಲ ಕಟ್ಟಲ್ಪಡುತ್ತೆ ಎಂಬುದನ್ನು ದೇವರು ಪ್ರವಾದಿಗಳಿಗೂ ಮತ್ತು ಅಪೋಸ್ತಲರಿಗೂ, ಮೊದಲ ಶತಮಾನದ ಅಪೋಸ್ತಲರಿಗೆ ಪ್ರಕಟಣೆಯ ರೂಪವಾಗಿ ಕೊಟ್ಟ. ಸೊ ಅದು ಎರಡನೇ ಅಂಶ. ಮೂರನೇದಾಗಿ, ಈ ನಿಜವಾಗಿ ಗೌಪ್ಯವಾದಂತ ಸಂಗತಿ ಏನು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಆ ಇದನ್ನ ಅನೇಕರು ತಪ್ಪು ರೀತಿಯಾಗಿ ತೆಗೆದುಕೊಂಡು ಬಿಡ್ತಾರೆ. ನಾವು ಕೂಡ ಗೌಪ್ಯವಾದಂತ ಮರ್ಮವಾಗಿರ್ತಕ್ಕಂಥ ದೇವರ ಪ್ರಕಟಣೆ, ಹೊಸ ಹೊಸ ಪ್ರಕಟಣೆಗಳನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ. ದಯಮಾಡಿ ಆ ರೀತಿಯಾಗಿ ನೇರವಾಗಿ ತೆಗೆದುಕೊಳ್ಬೇಡಿ. ದೇವರು ಇವತ್ತು ಹೊಸ ಹೊಸ ಪ್ರಕಟಣೆಗಳನ್ನು ಕೊಡ್ತಾ ಇಲ್ಲ. ದೇವರು ನಿಜವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ತನ್ನ ವಾಕ್ಯದ ಮೂಲಕವಾಗಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 66 ಪುಸ್ತಕಗಳಿರ್ತಕ್ಕಂಥ ಸತ್ಯವೇದ, ಪರಿಶುದ್ಧ ಗ್ರಂಥ, ತನ್ನ ವಾಕ್ಯದ ಮೂಲಕವಾಗಿ ದೇವರು ನೇರವಾಗಿ ಇವತ್ತು ಮಾತನಾಡ್ತಾ ಇದ್ದಾನೆ. ಹೊಸ ಹೊಸ ಪ್ರಕಟಣೆಗಳ ಹಿಂದೆ ಹೋಗ್ಬೇಡಿ. ದಿನಮಾನಗಳ ಅನೇಕ ಸುಳ್ಳು ಬೋಧಕರುಗಳು ನಮ್ಮ ಮಧ್ಯದಲ್ಲಿ ಎದ್ದಿದ್ದಾರೆ. ವಾಕ್ಯವನ್ನು ತಿರುಚಿ ಹೇಳುವಂತ ಬೋಧಕರುಗಳು ನಮ್ಮ ಮಧ್ಯದಲ್ಲಿ ಎದ್ದಿದ್ದಾರೆ. ವಾಕ್ಯವನ್ನು ಇದ್ದದ್ದು ಇರುವ ಹಾಗೆ ಹೇಳುವಂತ ಬೋಧಕರುಗಳು ನಮ್ಮಲ್ಲಿ ಕಡಿಮೆಯಾಗಿದ್ದಾರೆ. ಸೊ ಹೊಸ ಹೊಸ ಪ್ರಕಟಣೆಗಳನ್ನು ನಾನು ಹೊಂದಿಕೊಳ್ಳಬಹುದು ಎಂಬುದಾಗಿ ಅನೇಕ ಮನುಷ್ಯರು ತಮ್ಮನ್ನು ತಾವು ಬಿಂಬಿಸಿಕೊಳ್ಳುವಂತ ಅನೇಕ ಪ್ರವಾದಿಗಳ ಹಿಂದೆ ಅವರು ಹೋಗ್ತಾ ಇದ್ದಾರೆ. ನಮಗದು ಬೇಡ. ದೇವರು ತನ್ನ ಪ್ರಕಟಣೆ ಏನು ಎಂಬುದನ್ನು, ತನ್ನ ಆಲೋಚನೆ, ತನ್ನ ವಾಕ್ಯದ ಉದ್ದೇಶ, ತಾನು ಮನುಷ್ಯರಿಗೆ ಏನು ಕೊಡಬೇಕಾಗಿದೆ ಅವರ ಅವರ ರಕ್ಷಣೆಗಾಗಿ, ಈ ಆತ್ಮಿಕ ಜೀವಿತಕ್ಕಾಗಿ, ಈ ಲೋಕದ ಒಂದು 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 ಯಾತ್ರೆಯ ಜೀವಿತದಲ್ಲಿ ನಮ್ಗೆ ಏನ್ ಬೇಕಾಗಿದೆಯೋ ಅದನ್ನೆಲ್ಲವನ್ನು ದೇವರು ತನ್ನ ವಾಕ್ಯದಲ್ಲಿ ಕೊಟ್ಟಿದ್ದಾನೆ. ನಾವು ಮೊದಲು ಹೋಗಿ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಬೇಕು. ಹೊಸ ಹೊಸ ಪ್ರಕಟಣೆಗಳ ಹಿಂದೆ ನಾವು ಹೋಗಬಾರದು. ಸೊ ಇದು ನಮಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ. ಯಾರಾದರೂ ಇನ್ನು ಮೇಲೆ ನಿಮಗೆ ಬಂದು ದೇವ್ರು ನನಗೆ ಈ ರೀತಿಯಾಗಿ ಹೇಳ್ದ, ಈ ರೀತಿಯಾಗಿ ಮಾತನಾಡ್ದ, ಅಥವಾ ದೇವರು ಇಂಥ ಹೊಸ ಪ್ರಕಟಣೆ ಕೊಟ್ಟ ಎಂಬುದಾಗಿ ಹೇಳಿದ್ರೆ, ಅದನ್ನ ನೀವು ಯಾವತ್ತೂ ದೇವರ ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಬೇಕು. ಸೊ ಅದನ್ನ ನೀವು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ನಾನು ಹೇಳ್ತೇನೆ. ಸೊ ಹಾಗಾದ್ರೆ ಈ ಗೌಪ್ಯವಾದಂತ ಸಂಗತಿ, ಈ ಪ್ರಕಟಣೆ ಯಾವುದು ಪೌಲನಿಗೆ ಕೊಡಲ್ಪಡ್ತು, ಅದು ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ಬೇಕಾದ್ರೆ, ಈಗ ಯಹೂದ್ಯರು ಮತ್ತು ಅನ್ಯ ಜನಗಳು ಒಂದಾಗಿದ್ದಾರೆ ಎಂಬ ಗೌಪ್ಯವಾದಂತ ಸಂಗತಿಯನ್ನು ಪೌಲನ ಮೂಲಕವಾಗಿ, ದೇವರು ಪವಿತ್ರಾತ್ಮನ ಮೂಲಕವಾಗಿ ಪೌಲನಿಗೆ ಪ್ರಕಟಣೆಯ ರೂಪದಲ್ಲಿ ಕೊಟ್ಟ. ನಾವು ಕೆಲವೊಂದು ವಚನಗಳನ್ನು ತೆಗೆದುಕೊಂಡು ಇದನ್ನು ನಾವು ಗಮನಿಸೋಣ. 3ನೇ ಅಧ್ಯಾಯದಲ್ಲಿ ನೀವು ನನ್ನ ಜೊತೆಗಿದ್ರೆ, ಪೌಲ ಹೇಳ್ತಾನೆ, 2ನೇ ವಚನಕ್ಕೆ ಬನ್ನಿ. ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಮತ್ತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿಯ ದೈವ ಪ್ರಕಟಣೆಯಿಂದ ನಿಮಗೆ ತಿಳಿಸಲ್ಪಡುತ್ತದೆಂಬುದನ್ನು ನೀವು ಕೇಳಿದ್ದೀರಲ್ಲ ಎಂಬುದಾಗಿ ಅವ್ರಿಗೆ ಹೇಳ್ತಾ ಇದ್ದಾನೆ. ಇದನ್ನ ನೀವು
ಆ ನೀವು ಇದ್ರ ಬಗ್ಗೆ ಪೌಲ ಹೇಳ್ತಾನೆ, ನೀವು ಸಂಕ್ಷಿಪ್ತವಾಗಿ ಈ ವಿಷಯವನ್ನು ಮೊದಲೇ ಕೇಳಿದ್ದೀರಾ ಎಂಬುದಾಗಿ. ಅದನ್ನ ಇದೇ ಅಧ್ಯಾಯದಲ್ಲಿ, ಅಂದ್ರೆ ಇದೇ ಎಫೆಸ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 9ನೇ ವಚನಕ್ಕೆ ನೀವು ಬಂದ್ರೆ ಅಲ್ಲಿ ಪೌಲ ಹೇಳ್ತಾನೆ, ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದ್ದ, ಮೊದಲೇ ಆಯೋಜನೆ ಮಾಡಿದ್ದ, ಮೊದಲೇ ಯೋಚನೆ ಮಾಡಿದ್ದ, ಮೊದಲೇ ನಿರ್ಧಾರ ಮಾಡಿದ್ದ. ಅದೇನೆಂದ್ರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ ದೇವರ ಆಯೋಜನೆ ಆಗಿತ್ತು, ಅಥವಾ ದೊಡ್ಡ ಪ್ರಣಾಳಿಕೆಯಾಗಿತ್ತು. ಯಾಕೆಂದ್ರೆ ಕ್ರಿಸ್ತನಲ್ಲಿಯೇ ಸಮಸ್ತವೂ ಒಂದಾಗುತ್ತೆ. ಈಗ ನಾವಿರ್ತಕ್ಕಂಥ ದಿನಮಾನಗಳಲ್ಲಿ ಯುದ್ಧಗಳು, ಕಾದಾಟಗಳು, ದ್ವೇಷ, ಅಸೂಯೆ, ನಾನಾ ತರವಾದಂಥ ಆ ಆ, ರಕ್ತಪಾತಗಳು ನಾವಿದನ್ನು ನೋಡ್ತಾ ಇದ್ದೇವೆ. ಸಮಾಧಾನ ಇಲ್ಲ ನಾವಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೋಡುವುದಾದ್ರೆ. ಆದ್ರೆ ಸುವಾರ್ತೆ ಒಂದೇ ಆ ಸಮಾಧಾನ ತರಲಿಕ್ಕೆ ಒಂದು ಸಾಧನ. ಸುವಾರ್ತೆ ಮೂಲಕವೇ ದೇವರು, ಯೇಸು ಕ್ರಿಸ್ತನ ಸುವಾರ್ತೆ ಮೂಲಕ ಮಾತ್ರವೇ ಎಲ್ಲವನ್ನು, ಸಮಸ್ತವನ್ನು ಒಂದು ಮಾಡಲಿಕ್ಕೆ ಆತನು ತನ್ನ ಸಭೆಯ ಮೂಲಕವಾಗಿ ಪ್ರಾರಂಭ ಮಾಡಿದ್ದಾನೆ. ಮತ್ತೆ ಈ ವಿಷಯವನ್ನು ಪೌಲ ಮತ್ತೆ 2ನೇ ಅಧ್ಯಾಯ 19ನೇ ವಚನದಲ್ಲಿ ಹೇಳ್ದ. ಇದೇ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಗಮನಿಸಿ. ಈಗಿರಲಾಗಿ ನೀವು ಇನ್ನು ಮೇಲೆ ಪರದೇಶದವರು, ಅನ್ಯರು ಆಗಿರದೆ ದೇವ ಜನರೊಂದಿಗೆ ಒಂದೇ ಸಂಸ್ಥಾನವುಳ್ಳವರು, ದೇವರ ಮನೆಯುಳ್ಳವರು. ಅಂದ್ರೆ ಒಂದೇ ಎಂಬ ಪದವನ್ನು ಪೌಲ ಅಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಈಗ ದೇವರು ನಮ್ಮನ್ನು ಒಂದೇ ಮಾಡಿದ್ದಾನೆ. ಈ ಸಂಗತಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದೇವರು ಸಮಾನತೆಯನ್ನು ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ ತಂದಿರುವ ಕಾರಣ ಅಸೂಯೆಗೆ ಅವಕಾಶ ಕೊಡಬಾರದು, ದ್ವೇಷಕ್ಕೆ ಅವಕಾಶ ಕೊಡಬಾರದು, ಅಥವಾ ಜನಾಂಗಗಳ ಮಧ್ಯದಲ್ಲಿ ನಾನು ಮೇಲು ನಾನು ಕೀಳು ಎಂಬತಕ್ಕಂಥ ಪ್ರಮೇಯಗಳಿಗೆ ಅವಕಾಶ ಕೊಡಬಾರದು. ಯಾಕಂದ್ರೆ ದೇವರು ಎಲ್ಲರನ್ನೂ ತನ್ನ ಶಿಲುಬೆಯ ಕಾರ್ಯದ ಮೂಲಕವಾಗಿ, ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಸಂಧಾನದ ಕಾರ್ಯದ ಮೂಲಕವಾಗಿ ಒಂದಾಗಿ ಮಾಡುವುದಕ್ಕೆ ಆತನು ಕರೆದಿದ್ದಾನೆ. ತನ್ನ ಸಭೆಯ ಮೂಲಕ, ಸುವಾರ್ತೆಯ ಮೂಲಕವಾಗಿ ಈ ಒಂದು ಮಾಡುವಂತ ಕಾರ್ಯ ಪ್ರಾರಂಭವಾಗಿದೆ. ಈ ಸಂಧಾನ ಮಾಡುವಂತ ಕಾರ್ಯ ಪ್ರಾರಂಭವಾಗಿದೆ. ಸೊ ಇದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದನ್ನು ಸಂಕ್ಷಿಪ್ತವಾಗಿ ಪೌಲ ಮೊದಲೇ ಹೇಳಿದ್ದ. ನೀವು ಇದನ್ನ ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದಂತ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಬೇಕು. ಪೌಲ ಯಾಕೆ ಇದನ್ನ ಒತ್ತಿ ಹೇಳ್ತಿದನಂದ್ರೆ, ನೀವು 1ನೇ ಶತಮಾನಕ್ಕೆ ಹೋಗ್ಬೇಕು. 1ನೇ ಶತಮಾನದಲ್ಲಿ ನಿಜವಾಗಿಯೂ ಯಹೂದ್ಯರಿಗೂ ಮತ್ತು ಅನ್ಯ ಜನಗಳಿಗೂ ಮಧ್ಯದಲ್ಲಿ ಆ ಒಂದು ಹೊಂದಾಣಿಕೆ ಇರಲಿಲ್ಲ. ಒಬ್ಬರನ್ನೊಬ್ಬರು ಅವರು ಸ್ವೀಕರಿಸ್ತಾ ಇರಲಿಲ್ಲ. ಅವರ ಮಧ್ಯದಲ್ಲಿ ದ್ವೇಷ, ಅವರ ಮಧ್ಯದಲ್ಲಿ ಬಹಳಷ್ಟು ಒಬ್ಬರನ್ನೊಬ್ಬರು ಕೀಳರಿಮೆಯಿಂದ, ಅಥವಾ ಯಹೂದ್ಯರು ಅನ್ಯ ಜನಗಳನ್ನು ಕೀಳರಿಮೆಯಿಂದ ನೋಡುವಂತ ಒಂದು ಪ್ರಮೇಯ ಅಲ್ಲಿ ಉಂಟಾಗಿತ್ತು. ಅದಕ್ಕೆ ಪೌಲ ಹೇಳ್ತಾ ಇದ್ದಾನೆ, ನಾವು ಸಭೆಯಾಗಿ ಸೇರ್ ಬರುವಾಗ ಅಲ್ಲಿ ಯಹೂದ್ಯರು ಇರಬಹುದು, ಅನ್ಯ ಜನಗಳು ಇರಬಹುದು. ನೀವು ಮೇಲ್ವರ್ಗದವರು ಎಂಬುದಾಗಿ ಅಂದುಕೊಂಡಿರಬಹುದು, ಕೆಲವರು ಕೆಳವರ್ಗದವರಾಗಿರಬಹುದು, ಕೆಲವರು ಆರ್ಥಿಕವಾಗಿ ಬಲವಂತರಾಗಿರಬಹುದು, ಕೆಲವರು ಆರ್ಥಿಕವಾಗಿ ಬಲಹೀನರಾಗಿರಬಹುದು, ಕೆಲವರಿಗೆ ತಮ್ಮ ತಮ್ಮ ಒಂದು ಸಮಾಜದಲ್ಲಿ ಯಾವುದೇ
ಗುರುತನ್ನು ಪಡಕೊಳ್ಳದೆ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಇರಬಹುದು. ಇನ್ನು ಕೆಲವರಿಗೆ ಸಮಾಜದಲ್ಲಿ ಗುರುತಿರುವಂತ ಅಥವಾ ಒಂದು ಆ, 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 ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರಮೇಯ ಉಂಟಾಗಿರ್ಬೋದು. ಸೊ ನಾನು ಮೇಲು ಕೀಳು ಎಂಬತಕ್ಕಂಥ ಪ್ರಮೇಯವೇ ಇಲ್ಲ. ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಿದ್ದೀನಂದ್ರೆ, ನಾವಿರ್ತಕ್ಕಂಥ ದೇಶ, ನಮ್ಮ ಭಾರತ ದೇಶದ ಒಂದು ದೊಡ್ಡ ಪೀಡು. ಇದು ನಾನು ಪೀಡು ಎಂಬುದಾಗಿ ಕರೀಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದ್ರೆ ಇದು ನಿಜವಾಗ್ಲೂ ಪೀಡಿಸ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಂಗತಿ ಏನಂದ್ರೆ, ನಮ್ಮ ಮಧ್ಯದಲ್ಲಿ ಈ ಒಂದು ಜಾತಿ ಎಂಬತಕ್ಕಂಥ ಪೀಡು ಜನರ ಮಧ್ಯದಲ್ಲಿ ಕಾದಾಟಗಳನ್ನು, ದ್ವೇಷಗಳನ್ನು, ಅಸೂಯೆಗಳನ್ನು ಉಂಟು ಮಾಡಿಬಿಟ್ಟಿದೆ. ಸೊ ಈ ಜಾತಿ ಎಂಬತಕ್ಕಂಥ ಪೀಡು, ಅಥವಾ ನಾನು ಮೇಲ್ವರ್ಗದವನು ನೀನು ಕೆಳವರ್ಗದವನು, ನಾನು ಉತ್ತಮನು ನೀನು ಕೀಳು ಎಂಬುದಾಗಿ ನೋಡುವಂತ ಈ ಜಾತಿ ಎಂಬತಕ್ಕಂಥ ಪೀಡು ನಿರ್ಮೂಲವಾಗಬೇಕಾದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕ್ರಿಸ್ತನ ಸುವಾರ್ತೆಯ ಸಂಧಾನದ ಕಾರ್ಯ ಒಂದೇ ನಿರೀಕ್ಷೆ. ಅದಕ್ಕೆ ನಾವು ಸುವಾರ್ತೆ ಹೇಳ್ತೇವೆ. ಸುವಾರ್ತೆ ಮೂಲಕವಾಗಿ ಆ ಅಲ್ಲಿ ಸೇರಿ ಬರ್ತಕ್ಕಂಥ, ಒಟ್ಟಾಗಿ ಸಭೆಯಾಗಿ ಸೇರಿ ಬರ್ತಕ್ಕಂಥ ಜನಗಳ ಮಧ್ಯದಲ್ಲಿ ನಾನು ಮೇಲು ನಾನು ಕೀಳು ಎಂಬತಕ್ಕಂಥ ಪ್ರಮೇಯವೇ ಇಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಅವರು ಒಂದಾಗಿದ್ದಾರೆ. ಸೊ ನೀವು ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ಕೆಲವೊಂದು ಸಭೆಗಳಿಗೆ ಉತ್ತರ ಕರ್ನಾಟಕದಲ್ಲಾಗ್ಲಿ ಅಥವಾ ನಮ್ಮ ದೇಶದ ಅನೇಕ ಕೆಲವು ಸಭೆಗಳಿಗೆ ನೀವು ಹೋಗುದಾದ್ರೆ, ಇದು ವಿಷಾದಕರವಾದಂತ ಸಂಗತಿ. ಇದು ಈ ರೀತಿಯಾಗಿ ಸಭೆಗಳಲ್ಲಿ ಇರಬಾರ್ದು. ಅದು ಇದೆ, ಇದನ್ನ ನಾನು ನೋಡ್ತಾ ಇದ್ದೇನೆ, ಈಗಲೂ ಕೂಡ ಇದೆ. ಅವೆಲ್ಲ ನಿರ್ಮೂಲ ಆಗ್ಬೇಕು. ಆ ವಿಷಾದಕರವಾದಂತ ಸಂಗತಿ ಏನಂದ್ರೆ, ಸಭೆಗಳಲ್ಲಿಯೂ ಕೂಡ ಈ ಜಾತಿ ಎಂಬತಕ್ಕಂತ ಒಂದು ಪೀಡು ಆಳ್ವಿಕೆ ಮಾಡ್ತಾ ಇದೆ. ನಾನು ಮೇಲ್ವರ್ಗದವನು ನೀನು ಕೆಳವರ್ಗದವನು. ಕ್ರಿಸ್ತನ ರಕ್ತದಿಂದ ನಾವು ಒಂದಾಗಿದ್ದೇವೆ ಎಂಬುದನ್ನು ನಾವು ಮರೆತು ಹೋಗ್ತೇವೆ. ಕರ್ತನ ಭೋಜನವನ್ನು ತೆಗೆದುಕೊಳ್ಳಿಕ್ಕೆ ಬಂದಾಗ ನಾವು ಒಂದಾಗಿದ್ದೇವೆ ಎಂಬ ಸಂದೇಶ ಸಾರ್ತೇವಲ್ಲ, ಅದು ಯಾಕೆ ನಮ್ಮ ಒಂದು ಜೀವಿತದಲ್ಲಿ ಒಂದು ಪ್ರಾಕೃತಿಕವಾಗಿ ಅದು ಯಾಕೆ ಅದು ತೋರಿ ಬರ್ತಾ ಇಲ್ಲ? ಕ್ರಿಸ್ತನ ಸುವಾರ್ತೆ ಹೇಳ್ತಾ ಇರುವಂಥದ್ದು ಒಂದೇ, ಅದು ನಾವು ಒಂದಾಗಿದ್ದೇವೆ. ಮನುಷ್ಯರನ್ನು ಅವರ ವರ್ಣಗಳನ್ನು ನೋಡಿ ನಾವು ಅಳತೆ ಹಾಕಬಾರ್ದು. ನೀನು ನೀನು ಬಿಳುಪು, ನೀನು ಕಪ್ಪು, ಅಥವಾ ನೀನು ಕಂದು, ನೀನು ಬೇರೆ ಬಣ್ಣದವನು ಎಂಬುದಾಗಿ ವರ್ಣ ಭೇದ ಮಾಡುವಂತ ಒಂದು ಕೀಳಾದಂತ ಕೆಟ್ಟ ಮನೋಭಾವನೆಗಳನ್ನು ನಾವು ಬಿಡಬೇಕು. ಇದು ಸಭೆಯಲ್ಲೂ ಕೂಡ ಸೈತಾನನು ಎಲ್ಲೋ ಒಂದು ರೀತಿಯಲ್ಲಿ ತಂದು ಸಭೆಗಳಲ್ಲಿ ಹಾಕ್ಬಿಟ್ಟಿದ್ದಾನೆ. ವರ್ಣಭೇದ, ಕಕ್ಷ ಭೇದ, ಅಥವಾ ಮೇಲು ಕೀಳು ಎಂಬತಕ್ಕಂಥ ಒಂದು ಆ ಮನೋಭಾವನೆ. ಈ ಕೆಟ್ಟ ಮನೋಭಾವನೆಗಳಿಂದ ನಾವು ಹೊರಗಡೆ ಬರಬೇಕು. ನಾವು ನಿಜವಾಗಿಯೂ ಕ್ರಿಸ್ತನ ಸುವಾರ್ತೆಯ ಸಂಧಾನದ ಸುವಾರ್ತೆಯನ್ನು ಈ ಲೋಕಕ್ಕೆ ನಮ್ಮ ಜೀವಿತದ ಮೂಲಕವಾಗಿ ಪ್ರಕಟಪಡಿಸಬೇಕಾದ್ರೆ ಈ ಜಾತಿ ಪದ್ಧತಿಯಿಂದ, ಈ ಕೆಟ್ಟದಾದಂತ ಪೀಳಿಗೆಯಾಗಿರ್ತಕ್ಕಂಥ ಜಾತಿ ಪದ್ಧತಿಯಿಂದ ನಾವು ಹೊರಗಡೆ ಬರಬೇಕು. ಸ್ವಲ್ಪ ಯೋಚನೆ ಮಾಡಿ. ಯಾಕೆ 4 ತರವಾದಂತ ಜಾತಿ ಪದ್ಧತಿಗಳು, ವರ್ಗಗಳು ನಮ್ಮ ದೇಶದಲ್ಲಿ ಸುಮಾರು, ಕೆಲವರು ಹೇಳ್ತಾರೆ 4,000 ವರ್ಷಗಳಿಂದಲೂ ಇದೆ ಎಂಬುದಾಗಿ. ಬಹುಶಃ ಇರಬಹುದು. ಈ 4,000 ವರ್ಷಗಳಿಂದಲೂ ಈ ಒಂದು ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಜಾತಿ ಪದ್ಧತಿಗಳನ್ನು ನೀವು ಯೋಚನೆ ಮಾಡಿದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ,
ಎಂಬುದಾಗಿ. ಯಾಕೆ ಈ ವರ್ಗಗಳಾದವು? ಇತಿಹಾಸದ ಪುಟಗಳನ್ನು ನೀವು ತೆಗೆದು ಓದಬೇಕು. ಜನರ ಮಧ್ಯದಲ್ಲಿ ನಾವು ಮೇಲ್ವರ್ಗದವರು ಎಂಬುದಾಗಿ ಕೆಳವರ್ಗದವರನ್ನು ಏನ್ ಮಾಡ್ಲಿಕ್ಕೆ, ತುಳಿಯಲಿಕ್ಕೆ ಮನುಷ್ಯನು ತನ್ನ ಸ್ವಾರ್ಥ ಬುದ್ಧಿಯಿಂದ ಮಾಡಿಕೊಂಡಂತ ಒಂದು ವರ್ಗಗಳಿದು. ಇದು ದೊಡ್ಡ ಪೀಡು ನಮ್ಮ ದೇಶದಲ್ಲಿ. ನಾನು ಯಾಕೆ ಇದನ್ನ ಹೇಳ್ತೀನಿ? ಇದು ನಮ್ಮ ಸಭೆಗಳಲ್ಲಿ ನುಸುಳಬಾರದು. ಸಭೆಯಾಗಿ ಬರುವಾಗ ಒಬ್ಬ ವ್ಯಕ್ತಿ ಮೇಲ್ವರ್ಗದವನಾಗಿರ್ಬೋದು, ಕೆಳವರ್ಗದವನಾಗಿರ್ಬೋದು, ಕಪ್ಪಾಗಿರ್ಬೋದು, ಬಿಳುಪಾಗಿರ್ಬೋದು, ವರ್ಣ ಯಾವುದೇ ಆಗಿರ್ಬೋದು, ಅವನ ಹಿನ್ನೆಲೆ ಏನೇ ಆಗಿರ್ಬೋದು, ಆ ವ್ಯಕ್ತಿಯನ್ನು ಅಪ್ಪಿಕೊಳ್ಬೇಕಾಗಿದೆ. ನಾವು ಕ್ರಿಸ್ತನ ಪ್ರೀತಿಯಿಲ್ಲ ಅಂತವರನ್ನು ಅಪ್ಪಿಕೊಳ್ಬೇಕಾಗಿದೆ. ಕ್ರಿಸ್ತನ ರಕ್ತದ ಮೂಲಕ ನಾವು ಒಂದೇ ಆಗಿದ್ದೇವೆ ಎಂಬ ಸಂದೇಶವನ್ನು ಪ್ರಾಕೃತಿಕವಾಗಿ ನಾವು ತೋರಿಸಬೇಕಾಗಿದೆ. ಪೌಲ ಅದಕ್ಕೆ ಇದನ್ನ ಒತ್ತಿ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಆ ಭೇದಗಳು, ದ್ವೇಷಗಳು ಬರಬಾರದು. 5ನೇ ವಚನಕ್ಕೆ ನೀವು ಬನ್ನಿ. ಅದನ್ನೇನಂತ ತೋರಿಸ್ಕೊಡ್ತಾ ಇದ್ದಾನೆ. ಈ ಮರ್ಮವು ಅಂದ್ರೆ ಈ ಗೌಪ್ಯವಾಗಿರ್ತಕ್ಕಂಥ ಸಂಗತಿ ಈ ಕಾಲದಲ್ಲಿ ದೇವರು ತನ್ನ ಪರಿಶುದ್ಧ ಅಪೋಸ್ತಲರಿಗೂ ಮತ್ತು ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿ ಅದು ಜನರಿಗೆ ತಿಳಿಸಲ್ಪಡಲಿಲ್ಲ. ನಾನು ಮೊದಲೇ ಅದನ್ನು ಹೇಳಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಅಪ್ರಮೇಯವಾದಂತ ಈ ಹೊಸ ಸೃಷ್ಟಿಯ ಅಥವಾ ಸಭೆಯ ಮೂಲಕವಾಗಿ ದೇವರು ಈ ಲೋಕದಲ್ಲಿ ನೆರವೇರಿಸ್ತಾ ಇರತಕ್ಕಂಥ ಈ ಹೊಸ ಸೃಷ್ಟಿಯ ಕಾರ್ಯವನ್ನು ಪ್ರತಿಯೊಬ್ಬರ ಹೃದಯಗಳಲ್ಲಿ ಸುವಾರ್ತೆಯ ಮೂಲಕವಾಗಿ ಹೇಗೆ ಪ್ರಾರಂಭ ಮಾಡಿದ್ದಾನೆ, ಅದು ಹೇಗೆ ಪಂಚಾಶತ್ತಮದಲ್ಲಿ ಪ್ರಾರಂಭವಾಯಿತು ಎಂಬತಕ್ಕಂಥ ಈ ಗೌಪ್ಯವಾದಂಥ ಸಂಗತಿ ಹಳೆ ಒಡಂಬಡಿಕೆಯ ಪ್ರವಾದಿಗಳಿಗಾಗ್ಲಿ, ಹಳೆ ಒಡಂಬಡಿಕೆಯ ಯಾವ ಯಾವ ಯಾರಿಗೆ ಆಗ್ಲಿ ಇದು ಈ ಗೌಪ್ಯವಾದಂಥ ಸಂಗತಿ ಕೊಡಲ್ಪಟ್ಟಿರಲಿಲ್ಲ. ಇದು ಯಾಕೆ ಪೌಲನಿಗೂ ಪ್ರವಾದಿಗಳಿಗೂ ಮೊದಲ ಶತಮಾನದ ಅಪೊಸ್ತಲರಿಗೂ ಕೊಡಲ್ಪಡ್ತು ಅಂದ್ರೆ, ದೇವರು ಈಗ ಮಾಡ್ತಾ ಇರ್ತಕ್ಕಂಥ ಕಾರ್ಯ ಇದು. ಅದೇನಂದ್ರೆ ಕ್ರಿಸ್ತನಲ್ಲಿ ಎಲ್ಲರನ್ನು ಒಟ್ಟು ಮಾಡ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಸಮಸ್ತವನ್ನು ಸಮಾಧಾನ ಪಡಿಸ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಎಲ್ಲರನ್ನು ಒಂದು ಮಾಡ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ಈ ಕ್ರಿಸ್ತನ ಸಂಧಾನ ಕಾರ್ಯ, ಶಿಲುಬೆಯ ಸಂಧಾನ ಕಾರ್ಯ ಎಲ್ಲರನ್ನು ಒಟ್ಟುಗೂಡಿಸ್ತಾ ಇದೆ. ಇದು ಸುವಾರ್ತೆಯ ಮೂಲಕ ಮಾತ್ರವೇ ಸಾಧ್ಯ. ನಮ್ಮ ದೇಶಕ್ಕಾಗಲಿ ಅಥವಾ ಇಡೀ ಲೋಕಕ್ಕಾಗಲಿ ಇರ್ತಕ್ಕಂಥ ನಿರೀಕ್ಷೆ ಒಂದೇ, ಅದು ಯೇಸು ಕ್ರಿಸ್ತನ ಸುವಾರ್ತೆ. ಈಗ ನೋಡಿ 6ನೇ ವಚನಕ್ಕೆ ಬನ್ನಿ. ಅದು ಯಾವುದು ಅಂತ ಇಲ್ಲಿ ನಮಗೆ ಪೌಲ ವಿವರಣೆ ಕೊಡ್ತಾರೆ. ಅದೇನೆಂದ್ರೆ, ಅದು ಯಾವುದಂದ್ರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿರುವವರಾಗಿ ಯಹೂದ್ಯರೊಂದಿಗೆ ಅವರು ಏನಾಗಿದ್ದಾರೆ? 3 ಅಂಶಗಳನ್ನಿಲ್ಲಿ ಹೇಳ್ತಾನೆ, ಚೆನ್ನಾಗಿ ಗಮನಿಸಿ. ಅನ್ಯ ಜನಗಳಿಗೂ ಯಹೂದ್ಯರಿಗೂ ಮಧ್ಯದಲ್ಲಿ ಇರ್ತಕ್ಕಂಥ ದ್ವೇಷವನ್ನು ಯೇಸು ಕ್ರಿಸ್ತನು ನಿರ್ಮೂಲ ಮಾಡಿದ್ದಾನೆ. ಅಸೂಹೆಯನ್ನು ತೆಗೆದು ಹಾಕಿದ್ದಾನೆ. ವೈರತ್ವವನ್ನು ತೆಗೆದು ಹಾಕಿದ್ದಾನೆ. ತೆಗೆದು ಹಾಕಿ ಈಗ ಯಾರೇ ಆಗಲಿ ದೇವರ ಬಳಿಗೆ ಬರ್ತಾರಲ್ಲ, ಅವ್ರಿಗಿರ್ತಕ್ಕಂಥ ಆಶೀರ್ವಾದಗಳು ಏನೆಂಬುದನ್ನು ಇಲ್ಲಿ ಪೌಲ ತೋರಿಸ್ಕೊಡ್ತಾ ಇದ್ದಾನೆ. ಅದೇನಂದ್ರೆ, ಮೊದಲನೇದಾಗಿ ನಾವು ಬಾಧ್ಯರು. ಬರೆದಿಟ್ಕೊಳ್ಳಿ. ನಮ್ಗಿರ್ತಕ್ಕಂಥ ಮೊದಲನೆಯ ಈ ಸಂಧಾನದ ಕಾರ್ಯದ ಆಶೀರ್ವಾದ ಯಾವುದಂದ್ರೆ, ನಾವು ಬಾಧ್ಯರು. ಯಹೂದ್ಯರುಗಳು ಅವರು ಹೆಮ್ಮೆ ಪಡ್ತಾ ಇದ್ರು, ದೇವರ ವಿಷಯಗಳನ್ನು ನೇರವಾಗಿ ಹೊಂದಿಕೊಳ್ಳಿಕ್ಕೆ ನಾವು ಬಾಧ್ಯರು, ನಾವು ಸ್ವಕೀಯ ಜನರು ಎಂಬುದಾಗಿ ಹೆಚ್ಚಳ ಪಡ್ತಾ ಇದ್ರು. ಈಗ ಪೌಲ ಹೇಳ್ತಾನೆ, ಸದ್ಯಕ್ಕೆ ನೀವು ಮಾತ್ರ ಹೆಚ್ಚಳ ಪಡೋದಲ್ಲ, ಇಡೀ ಸಮಸ್ತ ಅನ್ಯ ಜನಗಳ ಗುಂಪು ಯೇಸು ಕ್ರಿಸ್ತನ ಸುವಾರ್ತೆ ಮೂಲಕ ದೇವರ ಕಡೆಗೆ ಬರ್ತಾ ಇದೆ. ಈಗ ಅವರು ಕೂಡ ಬಾಧ್ಯರಾಗಿದ್ದಾರೆ. ಈ ಬಾಧ್ಯರು ಎಂಬ ಪದ ಏನಂದ್ರೆ, ಪರಲೋಕಕ್ಕೆ ಬಾಧ್ಯರು, ನಿತ್ಯ ಜೀವಕ್ಕೆ
ಬಾಧ್ಯರು. ಯಹೂದ್ಯರಿಗೆ ಏನೆಲ್ಲ ಆಶೀರ್ವಾದಗಳು ಯೆಹೋವ ದೇವರ ಮೂಲಕವಾಗಿ ಹಳೆ ಒಡಂಬಡಿಕೆಯಲ್ಲಿ ತ್ರೇಕ ದೇವರ ಮೂಲಕವಾಗಿ ಕೊಡಲ್ಪಡುತ್ತೋ, ಆ ಎಲ್ಲ ಆಶೀರ್ವಾದಗಳು ಈಗ ಅನ್ಯ ಜನಗಳಿಗೂ ಕೂಡ ಅದಕ್ಕೆ ದೇವರು ಯೆರೆಮೀಯನ ಪುಸ್ತಕದಲ್ಲಿ, ಯೆರೆಮೀಯನ ಪ್ರವಾದನೆಯ ಗ್ರಂಥದಲ್ಲಿ ದೇವರು ಮೊದಲೇ ತಿಳಿಸಿದ್ದ, ಇಗೋ ನಾನು ಒಂದು ಹೊಸ ಕಾರ್ಯವನ್ನು ಮಾಡ್ತೇನೆ. ಅದೇನೆಂದ್ರೆ ಅವರೊಟ್ಟಿಗೆ ನಾನು ನೂತನವಾದಂತ ಒಡಂಬಡಿಕೆಯನ್ನು ಮಾಡ್ತೇನೆ. ಆ ನೂತನ ಒಡಂಬಡಿಕೆಗೆ ನಾವಿವತ್ತು ಈ ಸುವಾರ್ತೆಯ ಮೂಲಕವಾಗಿ ಬಾಧ್ಯರಾಗಿದ್ದೇವೆ. ಬಾಧ್ಯರೆಂಬುದಾಗಿ ಹೇಳುವಾಗ ಅದನ್ನು ನಾವು ಪಡಕೊಂಡಿದ್ದೇವೆ, ಅಂದ್ರೆ ನಿತ್ಯ ಜೀವಕ್ಕೆ ಬಾಧ್ಯರಾಗಿದ್ದೇವೆ. ಅದು ನಮ್ಮ ಸ್ವಾಸ್ಥ್ಯ. ಬಾಧ್ಯತೆ ಎಂಬುದಾಗಿ ಹೇಳುವಾಗ ಒಂದು ಒಂದು ಆಸ್ತಿ, ಈ ಲೋಕದಲ್ಲಿ ಒಂದು ಉದಾಹರಣೆ ರೀತಿಯಾಗಿ ತೆಗೆದುಕೊಂಡ್ರೆ, ಯಾವ್ದಾದ್ರು ಆಸ್ತಿ ಅದು ನಿಮಗೆ ಸಂಬಂಧಪಟ್ಟಿದ್ರೆ ಇದು ನನ್ನದು, ಇದು ನನ್ನ ಬಾಧ್ಯತೆ, ಇದು ನನ್ನ ಸ್ವಾಸ್ಥ್ಯ ಎಂಬುದಾಗಿ ಹೊಗಳಿಕೊಳ್ಳುವಂತ ಅವಕಾಶ ನಿಮ್ಗಿರ್ತದೆ. ಆದ್ರೆ ದೇವರು ಈ ಲೋಕದವುಗಳನ್ನು ನಮಗೆ ಬಾಧ್ಯತೆಯನ್ನ ಕೊಟ್ಟಿಲ್ಲ. ಪರಲೋಕ ಎಂಬತಕ್ಕಂತ ಒಂದು ಮಹಿಮೆಯುಳ್ಳ ಸ್ಥಳವನ್ನು ನಮಗೆ ಬಾಧ್ಯತೆಯನ್ನಾಗಿ ಕೊಟ್ಟಿದ್ದಾನೆ. ಆದ ಕಾರಣ ಈ ಲೋಕ ಎಂಬತಕ್ಕಂಥದ್ದು ನಮಗೆ ಶಾಶ್ವತವಲ್ಲ. ನಾವೇನೇ ಮಾಡ್ಕೊಂಡ್ರು, ಎಷ್ಟೇ ಐಶ್ವರ್ಯವಂತರಾದ್ರು, ಎಷ್ಟೇ ಹಣ ಗಳಿಸಿದ್ರು, ಎಷ್ಟೇ ಮನೆಗಳನ್ನು ಕಟ್ಟಿದ್ರು, ಅಥವಾ ಎಷ್ಟೇ ವಸ್ತುಗಳನ್ನು ನಾವು ಸಂಗ್ರಹಿಸಿದ್ರು, ಅವೆಲ್ಲವನ್ನು ಒಂದು ದಿನ ನಾವು ಬಿಟ್ಟು ಹೋಗ್ಲೇಬೇಕು. ಈ ಲೋಕದಲ್ಲಿ ಯಾವುದೂ ನಮಗೆ ಬಾಧ್ಯತೆ ಇಲ್ಲ. ನಮಗೆ ಬಾಧ್ಯತೆ ಒಂದೇ, ಪರಲೋಕ ಎಂಬತಕ್ಕಂಥ ಸ್ಥಳ. ಹಾಗಾದ್ರೆ ಇದನ್ನು ಕೇಳ್ತಾ ಇರ್ತಕ್ಕಂಥ ನೀವುಗಳು ಆ ಪರಲೋಕದ ಬಾಧ್ಯತೆ ನಿಮಗೆ ಕೊಡಲ್ಪಟ್ಟಿದೆ ಎಂಬ ಆಶ್ವಾಸನೆ ನಿಮಗಿದೆಯಾ? ಇವತ್ತು ನಾನು ಈ ಲೋಕ ಬಿಟ್ಟರು ಪರಲೋಕದಲ್ಲಿ ಯೇಸುವಿನ ಸಂಗಡ ಇರ್ತೇನೆ. ಯಾಕೆಂದ್ರೆ ನನ್ನ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾನು ತೊಳೆಯಲ್ಪಟ್ಟಿದ್ದೇನೆ. ಯಜ್ಞದ ಕುರಿಯಾದ ತನ್ನ ರಕ್ತದ ಮೂಲಕವಾಗಿ ನಾನು ತೊಳೆಯಲ್ಪಟ್ಟಿದ್ದೇನೆ. ನಾನು ಯೇಸು ಕ್ರಿಸ್ತನ ಸಂಗಡ ಸದಾಕಾಲ ಜೀವಿಸ್ತೇನೆ. ಪರಲೋಕವು ನನ್ನ ಬಾಧ್ಯತೆ ಎಂಬ ಆಶ್ವಾಸನೆ ನಮಗಿದೆಯಾ? ಪೌಲ ಅದನ್ನ ಹೇಳ್ತಾ ಇದ್ದಾನೆ. ಬಾಧ್ಯರು ಎಂಬುದಾಗಿ ಹೇಳುವಾಗ ಆ ದೊಡ್ಡ ಸ್ವಾಸ್ಥ್ಯ ನಮಗೆ ಕೊಡಲ್ಪಟ್ಟಿದೆ ಸುವಾರ್ತೆಯ ಮೂಲಕ. ಮತ್ತೆ ಎರಡನೇದಾಗಿ ಹೇಳ್ತಾನೆ, ಒಂದೇ ದೇಹದೊಳಗಣ ಅಂಗಗಳು ಎಂಬ ಪದವನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದಾನೆ. ಇಲ್ಲಿ ಬಹಳ ಪ್ರಾಮುಖ್ಯ ಇದೆ. ಒಂದೇ ದೇಹದಲ್ಲಿ, ಅದು ಯಹೂದ್ಯರಾಗಲಿ ಅನ್ಯ ಜನಗಳಾಗಲಿ, ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ನಾವು ಒಂದೇ ದೇಹದಲ್ಲಿ ಅಂಗಗಳಾಗಿದ್ದೇವೆ. ಯಾಕೆ ಅಂಗ ಎಂಬ ಪದವನ್ನು ಉಪಯೋಗಿಸ್ತಾನೆ ಅಂದ್ರೆ, ನೋಡಿ, ನಮ್ಮ ದೇಹದಲ್ಲಿ ಅನೇಕ ಅಂಗಗಳಿದ್ದಾವೆ. ಪ್ರತಿಯೊಂದು ಅಂಗಗಳಿಗೆ ಅದರದೇ ಆದಂತ ಕಾರ್ಯ ಇದೆ, ಅದರದೇ ಆದಂತ ಉದ್ದೇಶ ಇದೆ. ಸೊ ದೇಹವನ್ನು ಅಂದ್ರೆ ಸಭೆಯನ್ನು ದೇವರು ದೇಹ ಎಂಬುದಾಗಿ ಕರೆಯುವಾಗ ಪ್ರತಿಯೊಬ್ಬರು ಅವರದೇ ಆದಂತ ಉದ್ದೇಶ ಕಾರ್ಯಗಳನ್ನು ನೆರವೇರಿಸುವಂತವರಾಗಬೇಕು. ನಿಮಗಿರ್ತಕ್ಕಂಥ ಒಂದು ಏನಂತೀವಿ, ಕೆಲವರಿಗೆ ತಮಗಿರ್ತಕ್ಕಂಥ ಒಂದು ಎಬಿಲಿಟಿ ಅಥವಾ ಸಾಮರ್ಥ್ಯ ಇನ್ನೊಬ್ಬರಿಗೆ ಇರೋದಿಲ್ಲ, ಅಥವಾ ಆ ವ್ಯಕ್ತಿಗೆ ಇರ್ತಕ್ಕಂಥ ಸಾಮರ್ಥ್ಯ ಈ ವ್ಯಕ್ತಿಗೆ ಇರೋದಿಲ್ಲ. ನಮಗೆ ಕೊಡಲ್ಪಟ್ಟಂತ ಕೃಪಾವರಗಳು ಬೇರೆ ಬೇರೆ ಆಗಿರ್ಬೋದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸಭೆಯಲ್ಲಿ ಎಲ್ಲರೂ ಬೋಧಕರಾಗಕ್ಕಾಗಲ್ಲ, ಎಲ್ಲರೂ ಸುವಾರ್ತಿಕರಾಗಕ್ಕಾಗೋದಿಲ್ಲ, ಎಲ್ಲರೂ ಸಭಾಪಾಲಕರಾಗ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಕೆಲವರನ್ನು ಮಾತ್ರ ದೇವರು ಸಭೆಯಲ್ಲಿ ಕೊಟ್ಟಿದ್ದಾನೆ. ಆದರೆ ಎಲ್ಲರೂ ಅಂಗಗಳಾಗಿದ್ದೇವೆ. ಅಂಗ ಅಂದ್ರೆ ಪ್ರತಿಯೊಬ್ಬರು ಅವರಿಗೆ ಕೊಡಲ್ಪಟ್ಟಂತ ಕೃಪಾ ವರಗಳನ್ನು ಅವರು ಸರಿಯಾದ ರೀತಿಯಲ್ಲಿ ಸಭೆಯ ಬೆಳವಣಿಗೆಗೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ ಉಪಯೋಗಿಸಬೇಕು. ಇದನ್ನ ಸೇವಕರು ದಯಮಾಡಿ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಿ. ನಿಮ್ಮ ಸಭೆಗಳಲ್ಲಿ ದೇವರು ಸಭೆಗೆ ಕೊಟ್ಟಂತ ಕೃಪಾ ವರಗಳ ವಿಷಯವಾಗಿ ನೀವು ಬೋಧನೆ ಮಾಡಬೇಕು.
ಪ್ರತಿಯೊಬ್ಬರಿಗೂ ಒಂದೊಂದು ಕೃಪಾವರ, ಒಂದಲ್ಲ ಎರಡಲ್ಲ, ಒಂದಲ್ಲ ಅಥವಾ ಒಂದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಎರಡರ ಮೇಲೆ ದೇವರು ಪ್ರತಿಯೊಬ್ಬರಿಗೂ ಒಂದು ಸಾಮರ್ಥ್ಯ, ತನ್ನ ಕೃಪಾವರವನ್ನು ಕೊಟ್ಟಿದ್ದಾನೆ. ಅದು ಒಬ್ಬರನ್ನು ಬಲಪಡಿಸುವಂಥದ್ದಾಗಿರ್ಬೋದು, ಅಥವಾ ಒಬ್ಬರಿಗೆ ಸುವಾರ್ತೆ ಸಾರೋಣ ಮಾಡುವಂಥದ್ದಾಗಿರಬಹುದು, ಪ್ರಾರ್ಥನೆ ಮಾಡುವಂಥದ್ದಾಗಿರಬಹುದು. ಸೊ ಅನೇಕ ಕೃಪಾ ವರಗಳನ್ನು ದೇವರು ತನ್ನ ಸಭೆಯ ಅಂಗಗಳಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರೂ ಅದನ್ನು ಗ್ರಹಿಸಬೇಕು, ಮತ್ತೆ ಆ ಕೃಪಾ ವರಗಳನ್ನು ಉಪಯೋಗಿಸಬೇಕು ಸಭೆಯಲ್ಲಿ. ಈಗ ನಾವು ದೇಹದೊಳಗೆ ಅಂಗಗಳಾಗಿದ್ದೇವೆ. ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸ್ಬೇಕು ನಾವು. ಅಲ್ಲಿ ಅಸೂಯೆಗೆ ನಾವು ಅವಕಾಶ ಕೊಡಬಾರ್ದು. ಓ, ಅವನಿಗೆ ಏನದು ದ ವಾಕ್ಯೋಪದೇಶ ಮಾಡುವಂತ ಸಾಮರ್ಥ್ಯ ಇದೆ, ನನಗಿಲ್ಲ ಎಂಬುದಾಗಿ ಅಲ್ಲಿ ಅಸೂಯೆಗೆ ಅವಕಾಶ ಕೊಡಬಾರ್ದು ನಾವು. ಓ, ಅವರು ಮಾತ್ರ ಸುವಾರ್ಥ ಏನದು ಸಭಾ ಸೇವೆ ಮಾಡಲಿಕ್ಕೆ ಅಷ್ಟು ಆಮ್, ಏನಂತೀವಿ ಆ, 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 ಏನಂತೀವಿ ಪರಿಣಾಮಕಾರಿಯಾಗಿ ಸಭಾ ಸೇವೆ ಮಾಡಲಿಕ್ಕೆ ಅವ್ರಿಗೆ ಸಾಮರ್ಥ್ಯ ಇದೆ, ನನಗಿಲ್ಲ ಎಂಬುದಾಗಿ ನಾವು ಅಸೂಯೆಗೆ ಅವಕಾಶ ಕೊಡಬಾರ್ದು. ದೇವರು ಪ್ರತಿಯೊಬ್ಬರಿಗೂ ಆ ಕೃಪಾವರಗಳ ಸಾಮರ್ಥ್ಯ ಕೊಟ್ಟಿದ್ದಾರೆ. ಅದನ್ನ ನೀವು ಗುರುತಿಸ್ಬೇಕು. ಗುರುತಿಸಿ ಸಭೆಯ ಬೆಳವಣಿಗೆಗೆ, ಸಭೆಯ ಅಭಿವೃದ್ಧಿಗೆ, ಸಭೆಯ ಒಂದು ಒಳ್ಳೆಯದಕ್ಕೋಸ್ಕರವಾಗಿ ಉಪಯೋಗಿಸ್ಬೇಕು ನಾವು ಅದನ್ನ ಪೌಲ ಹೇಳ್ತದಾನೆ, ದೇಹದೊಳಗಣ ಅಂಗಗಳಾಗಿದ್ದೀರಾ ನೀವು. ಎರಡನೇ ಆಶೀರ್ವಾದ. ಮೂರನೇದಾಗಿ, ಅಬ್ರಹಾಮನಿಗೆ ಉಂಟಾದಂತ ವಾಗ್ದಾನಗಳಲ್ಲಿ ಪಾಲುಗಾರರು ಎಂಬ ಪದವು ಗಮನಿಸಿ. ಅಲ್ಲಿ ನಾವು ಪಾಲುಗಾರರು, ಬಾಧ್ಯರು, ದೇಹದಲ್ಲಿ ಅಂಗಗಳು, ಮೂರನೇದಾಗಿ ಪಾಲುಗಾರರು. ಏನದು ಪಾಲುಗಾರರು ಎಂಬುದಾಗಿ ಹೇಳುವಾಗ ಇಲ್ಲಿ ನಾವು ಯಹೂದ್ಯರಂತೆ ಆಗಿಲ್ಲ. ಅದನ್ನು ಚೆನ್ನಾಗಿ ಗಮನಿಸಿ. ಯಹೂದ್ಯರೇ, ಅನ್ಯ ಜನಗಳೇ. ನಾವು ಯಹೂದ್ಯರಂತೆ ಆಗಿಲ್ಲ ಅಂದ್ರೆ ಅವರ ಜನಾಂಗದಂತೆ ನಾವು ಮಾರ್ಪಟ್ಟಿಲ್ಲ. ಯಹೂದ್ಯ ಜನಾಂಗದಂತೆ ಇದ್ದಾರೆ. ಆದ್ರೆ ಹೃದಯದಲ್ಲಿ ಸುವಾರ್ತೆ ಮೂಲಕವಾಗಿ ಹೃದಯದಲ್ಲಿ ಪರಿವರ್ತನೆಯಾದ ಕಾರಣ ಈಗ ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ಪ್ರತಿಯೊಂದು ಆಶೀರ್ವಾದಗಳಲ್ಲಿ ನಾವು ಪಾಲುಗಾರರಾಗಿದ್ದೇವೆ. ಏನದು ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ಆಶೀರ್ವಾದ, ವಾಗ್ದಾನ? ನೀವು ಯಾವತ್ತು ಆದಿಕಾಂಡ 12ನೇ ಅಧ್ಯಾಯಕ್ಕೆ ಹೋಗ್ಬೇಕು. ಅಲ್ಲಿಂದ ಪ್ರಾರಂಭವಾಗುತ್ತೆ. ಅಬ್ರಹಾಮನಿಗೆ ದೇವರು ಹೇಳ್ದ, ನಿನ್ನನ್ನು ಇಡೀ ಲೋಕದ ಜನಾಂಗಗಳು ನಿನ್ನ ಮೂಲಕವಾಗಿ ಆಶೀರ್ವದಿಸಲ್ಪಡುವರು. ಸೊ ಅಲ್ಲಿ ಅಬ್ರಹಾಮನ ಮೂಲಕವಾಗಿ ಎಂಬುದಾಗಿ ಹೇಳುವಾಗ, ಅಬ್ರಹಾಮನ ಸಂತಾನದವರಾದಂತ ಈಸಾಕನ ಸಂತಾನದವರಾದಂತ ಯಾಕೋಬನ ಸಂತಾನದವರು ಕಾಲಕ್ರಮೇಣ ಎಲ್ಲಿ ಐಗುಪ್ತ ದೇಶದಲ್ಲಿ ದೊಡ್ಡ ಜನಾಂಗವಾದ ಯಹೂದಿ ಜನಾಂಗವಾಗಿ ಇಸ್ರಾಯೇಲರಾಗಿ ಬೆಳೀತಾರೆ. ಆ ಇಸ್ರಾಯೇಲ್ ಸಂತಾನದ ಮೂಲಕವಾಗಿ ದೇವರು ತನ್ನ ಒಬ್ಬನೇ ಕುಮಾರನಂತ ಯೇಸು ಕ್ರಿಸ್ತನನ್ನು, ಮೆಸ್ಸಿಯನನ್ನು ಈ ಲೋಕಕ್ಕೆ ಕಳಿಸ್ಕೊಡ್ತಾನೆ. ಈಗ ನಾವು ವಾಸ್ತವವಾಗಿ ಯಹೂದ್ಯರೂ ಅಲ್ಲ, ಆದ್ರೆ ಅಬ್ರಹಾಮನಿಗೆ ಕೊಡಲ್ಪಟ್ಟಂತ ವಾಗ್ದಾನದ ಮೂಲಕವಾಗಿ ಈಗ ಅವರ ವಾಗ್ದಾನಗಳ ಮೂಲಕವಾಗಿ ನಾವೇನಾಗಿದ್ದೇವೆ, ಆ ವಾಗ್ದಾನಗಳಲ್ಲಿ ಅಬ್ರಹಾಮನ ಆತ್ಮಿಕ ದೃಷ್ಟಿಯಲ್ಲಿ ಅಬ್ರಹಾಮನ ಸಂತಾನದವರು ಎಂಬುದಾಗಿ ಕರೆಯಲ್ಪಟ್ಟಿದ್ದೇವೆ. ಆಶೀರ್ವಾದ, ನಾವು ಪಾಲುಗಾರರು ಎಂಬತಕ್ಕಂಥ ಆಶೀರ್ವಾದ ನಮಗೆ ಕೊಡಲ್ಪಟ್ಟಿದೆ. ಸೊ ಇದು ಪ್ರಮುಖವಾದಂತ ಸಂಗತಿ ನೀವು ಗಮನಿಸ್ತಾ ಇದ್ದೀರಿ ಎಂಬುದಾಗಿ ನಾನು ಅನ್ನಿಸ್ತೇನೆ. 7ನೇ ವಚನಕ್ಕೆ ನಾವು ಹೋಗೋಣ. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಈ ಸುವಾರ್ತೆಗೆ ಸೇವಕನಾದೆ. ಈಗ ತನ್ನ ಸೇವೆಯ ಬಗ್ಗೆ ಪೌಲ ಮಾತನಾಡ್ಕೊಳ್ತಾ ಹೋಗ್ತಾನೆ. ಕೇವಲ ಒಬ್ಬ ಸೇವಕನನ್ನಾಗಿ ದೇವರನ್ನು ಆರಿಸಿಕೊಂಡು ಈ ಅಪ್ರಮೇಯವಾದಂತ ದೇವರ ಸುವಾರ್ತೆಯನ್ನು, ಈ ಸಮಾಧಾನ ಉಂಟು ಮಾಡುವಂತ ದೇವರ ಸುವಾರ್ತೆಯನ್ನು, ಈ ಯೇಸು ಕ್ರಿಸ್ತನ ಶಿಲುಬೆಯ ಸಂಧಾನದ ಸುವಾರ್ತೆಯನ್ನು ಅನೇಕರಿಗೆ ಸಾರುವಂತೆ
ದೇವರು ಉಪಯೋಗಿಸ್ತಾ ಇದ್ದಾನೆ, ಒಬ್ಬ ಸೇವಕನನ್ನಾಗಿ ದೇವರು ನನ್ನನ್ನು ಆರಿಸಿಕೊಂಡ ಎಂಬುದಾಗಿ ಪೌಲ ಹೇಳ್ತಾನೆ. ಮತ್ತೆ ಇದರ ಉದ್ದೇಶ ಏನು? ಈ ಗೌಪ್ಯವಾದಂತ ಸಂಗತಿಯನ್ನು ದೇವರು ಯಾಕೆ ಪ್ರವಾದಿಗಳಿಗೂ ಮತ್ತು ಮೊದಲ ಶತಮಾನದ ಅಪೋಸ್ತಲರಿಗೆ ಯಾಕೆ ಅನುಗ್ರಹಿಸಿಕೊಟ್ಟ ಅಂದ್ರೆ, ನೋಡಿ 8 ಮತ್ತು 9ನೇ ವಚನ. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನಗಳಿಗೆ ಪ್ರಸಿದ್ಧಿಪಡಿಸುವ ಹಾಗೆ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದೆಂದು ತಿಳಿಸುವ ಹಾಗೆ ದೇವಜನರೊಳಗೆ ಅತ್ಯಲ್ಪನಾದ ನನಗೆ. ಮತ್ತೆ ಹೇಳು, ಸೇವಕ ಅಂತ ಮೊದಲನೇದಾಗಿ ಹೇಳ್ದ, ಈಗ ಅತ್ಯಲ್ಪನಾದಂತ ನನಗೆ ದೇವರು ಇದನ್ನು ಕೊಟ್ಟ. ನೋಡಿ ಎಷ್ಟು ತಗ್ಗಿಸ್ಕೊಳ್ತಾ ಇದ್ದಾನೆ ಪೌಲ. ಪೌಲ ಎಷ್ಟೇ ದೊಡ್ಡ ಸೇವೆ ಮಾಡಿದ್ರು, ಹೊಸ ಒಡಂಬಡಿಕೆ ಅರ್ಧ ಭಾಗದಷ್ಟು ದೇವರ ವಾಕ್ಯವನ್ನು ಬರೆದು ನಮ್ಮ ಕೈಯಲ್ಲಿ ಕೊಡ್ಲಿಕ್ಕೆ ಎಷ್ಟೇ ದೇವರು ಅವರನ್ನು ಉಪಯೋಗ ಮಾಡಿದ್ರು, ಅಪೋಸ್ತಲರುಗಳಲ್ಲಿ ಯಾವ ಅಪೋಸ್ತಲನೇ ಆಗ್ಲಿ ಇಷ್ಟು ಪರಿಣಾಮಕಾರಿಯಾಗಿ ದೇವರಿಂದ ಉಪಯೋಗಿಸಲ್ಪಟ್ಟಂತ ವ್ಯಕ್ತಿ ಇಲ್ಲ. ಎಷ್ಟೇ ದೇವರಿಂದ ಉಪಯೋಗಿಸಲ್ಪಟ್ರು ಅವನು ಹೇಳ್ತಾ ಇದ್ದಾನೆ, ನಾನು ಅತ್ಯಲ್ಪನು. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸೇವೆಯಲ್ಲಿ ಬೆಳೆದ ಹಾಗೆಲ್ಲ, ಸೇವೆಯಲ್ಲಿ ಅನುಭವಗಳು ನಮಗೆ ಸಿಕ್ಕಿದ ಹಾಗೆಲ್ಲ, ಸೇವೆಯಲ್ಲಿ ನಮಗೆ ಬಿರುದುಗಳು, ಬಹುಮಾನಗಳು, ಗಳಿಕೆಗಳು, ಅಥವಾ ಏನಂತೀವಿ ನಾವು, ಸೇವೆಯಲ್ಲಿ ನಮಗೆ ಅನೇಕ ಬಿರುದುಗಳು, ಜನರು ನಮ್ಮನ್ನು ಗುರುತಿಸುವಂತ ಈ ರೀತಿಯಾದಂತ ಅನುಭವಗಳು ನಮಗೆ ಆದಾಗೆಲ್ಲ ಅನೇಕ ಸಾರಿ ನಮ್ಮನ್ನು ನಾವು ಹೊಗಳ್ಕೊಳ್ತೇವೆ, ನಮ್ಮನ್ನು ನಾವು ಹೆಚ್ಚಿಸ್ಕೊಳ್ತೇವೆ, ಆ ವಿಷಯದಲ್ಲಿ ನಾವು ಗರ್ವ ಪಡ್ತೇವೆ. ನಾನು ಸಂಬಡಿ ಅಥವಾ ನಾನು ನಾನು ನನಗೆ ಯೋಗ್ಯತೆ ಇದೆ ಎಂಬುದಾಗಿ ಅಂದ್ಕೊಳ್ತೇವೆ. ಆದ್ರೆ ಪೌಲ ಅತ್ಯಲ್ಪನು ಅಂದ್ರೆ ಅಲ್ಪರಲ್ಲಿಯೂ ಅಲ್ಪನಲ್ಲ ನಾನು, ಅತ್ಯಲ್ಪನು, ಅಲ್ಪರಲ್ಲಿಯೂ ಅಲ್ಪನಲ್ಲ. ಇಂಥ ವ್ಯಕ್ತಿಯನ್ನು ದೇವರು ಆರಿಸ್ಕೊಂಡ, ಸೇವಕನನ್ನಾಗಿ ಕರೆದ, ಇಷ್ಟೆಲ್ಲಾ ಉಪಯೋಗ ಮಾಡ್ದ. ಇಂಥ ಅತ್ಯಲ್ಪನಾದಂತ ನನಗೆ ದೇವರು ಇಂಥ ಮಹಿಮಕರವಾದಂತ ಪ್ರಕಟಣೆ ಕೊಟ್ಟ. ಅದೇನೆಂದರೆ, ಈಗ ಕ್ರಿಸ್ತನ ಸಂಧಾನದ ಕಾರ್ಯದ ಮೂಲಕವಾಗಿ ಎಲ್ಲರೂ ಸಮಸ್ತವು ಕ್ರಿಸ್ತನಲ್ಲಿ ಒಂದಾಗ್ತಾ ಇದ್ದಾರೆ. ಸೊ ಅತ್ಯಲ್ಪನು ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಆ ಮಾತನ್ನು ಮಾತನಾಡ್ತಾ ಇದ್ದಾನೆ. ನೀವು ಅತ್ಯಲ್ಪನು ಎಂಬುದಾಗಿ ಪೌಲ ಇಲ್ಲಿ ಹೇಳುವಾಗ ತನ್ನನ್ನು ತಾನು ಕೀಳರಿಮೆ ಮಾಡ್ಕೊಳ್ತಾ ಇಲ್ಲ. ನೋಡಿ, ಸೇವಕರಿಗೆ, ಪ್ರತಿಯೊಬ್ಬ ವಿಶ್ವಾಸಿಗೂ ಆಗ್ಲಿ ಅಥವಾ ಸೇವಕನಿಗೆ ಆಗ್ಲಿ ನಾನು ಹೇಳ್ತೀನಿ, ನಮ್ಮನ್ನು ನಾವು ಕೀಳರಿಮೆ ಮಾಡ್ಕೊಳ್ಬಾರ್ದು. ಕ್ರಿಸ್ತನಲ್ಲಿ ನಾವು ಶ್ರೇಷ್ಠರು, ಹೌದು. ಕ್ರಿಸ್ತನಲ್ಲಿ ನಾವು ಅಮೂಲ್ಯರು, ಹೌದು. ಕ್ರಿಸ್ತನಲ್ಲಿ ನಾವು ನಿಜವಾಗಿ ಶ್ರೇಷ್ಠರು, ಅಮೂಲ್ಯರು. ಅರೆ ಪೌಲ ಇಲ್ಲಿ ಅತ್ಯಲ್ಪನೆ ಅಂತ ಹೇಳುವಾಗ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಕರ್ತನು ಒಂದು ಸಾಮ್ಯ ನಿಮಗೆ ಹೇಳಿರಬಹುದು ಸುವಾರ್ತೆಗಳು ನೋಡುವಾಗ. ಆ ಸಾಮ್ಯದಲ್ಲಿ ಕೆಲವು ಸೇವಕರುಗಳಿಗೆ ಯಜಮಾನ ಕೆಲಸ ಕೊಡ್ತಾನೆ. ಅವರು ಕಷ್ಟಪಟ್ಟು ಪ್ರಯಾಸಪಟ್ಟು ಸೇವೆ ಮಾಡಿ ಕೆಲಸ ಮಾಡಿ ದಿನದ ಕೊನೆಗೆ ಬರುವಾಗ ಯಜಮಾನ ಅವರು ನೋಡ್ತಾನೆ, ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದಿರಾ, ಪ್ರಯಾಸ ಪಟ್ಟಿದಿರಾ, ಕೆಲಸ ಮಾಡಿದಿರಾ ಎಂಬುದಾಗಿ ಅವರನ್ನು ಹೊಗಳ್ತಾನೆ. ಆಗ ಆ ಆಳುಗಳೆಲ್ಲ ಬಂದು ಹೇಳ್ತಾರೆ, ಸ್ವಾಮಿ, ಈ ಕೆಲಸ ಮಾಡಲಿಕ್ಕೆ ನಾವು ಯೋಗ್ಯರಲ್ಲ. ಆದ್ರೆ ಯಾವುದೇ ಯೋಗ್ಯತೆ ಇಲ್ಲದಂತ ನಮ್ಮನ್ನು ಈ ಕೆಲಸ ಮಾಡ್ಲಿಕ್ಕೆ ಆರಿಸ್ಕೊಂಡಲ್ಲ ಎಂಬುದಾಗಿ ಸ್ವಾಮಿಗೆ ಆ ರೀತಿಯಾಗಿ ಅವರು, ಅಂದ್ರೆ ಯಜಮಾನನಿಗೆ ಆ ರೀತಿಯಾಗಿ ಅವರು ಉತ್ತರ ಕೊಡ್ತಾರೆ. ನಿಜವಾಗಿಯೂ ಈ ಕೆಲಸಕ್ಕೆ ನಾವು ಅರ್ಹರಲ್ಲ, ಯೋಗ್ಯರಲ್ಲ. ಆದರೆ ಕುಲೀನರಾದಂತ ನಮ್ಮನ್ನು, ಲೋಕದ ದೃಷ್ಟಿಯಲ್ಲಿ ಯಾವುದೇ ಜ್ಞಾನವಿಲ್ಲದಂತ ಅಜ್ಞಾನಿಗಳಾದಂತ ನಮ್ಮನ್ನು, ಗಣನೆಗೆ ಬಾರದಂತ ನಮ್ಮನ್ನು
ದೇವರು ಆರಿಸ್ಕೊಂಡಂತ ಉದ್ದೇಶ ಏನಂದ್ರೆ, ಗಣನೆಯಲ್ಲಿ ಇರುವಂತವರು ಅರ್ಥ ಮಾಡ್ಕೊಳ್ಬೇಕು, ದೇವರು ಗಣನೆಗೆ ಬಾರದವರನ್ನು ಕೂಡ ಉಪಯೋಗಿಸ್ತಾನೆ ಎಂಬುದಾಗಿ. ಜ್ಞಾನಿಗಳು ಅರ್ಥ ಮಾಡ್ಕೊಳ್ಬೇಕು, ಅವ್ರಿಗೆ ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದ ಜ್ಞಾನ ಶ್ರೇಷ್ಠವಲ್ಲ, ದೇವರು ಎಂತ ಅಜ್ಞಾನಿಯನ್ನು ಕೂಡ ಜ್ಞಾನಿಯನ್ನು ಸುವಾರ್ತೆಯ ಮೂಲಕವಾಗಿ ಬೆಳೆಸಲಿಕ್ಕೆ ದೇವರು ಶಕ್ತನು ಎಂಬುದಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಏನಾಗ್ತಿದೆ ಅಂದ್ರೆ, ಪೌಲನು ತನ್ನನ್ನು ತಾನು ಕೀಳರಿಮೆ ಮಾಡ್ಕೊಳ್ತಾ ಇಲ್ಲ. ಕ್ರಿಸ್ತನಲ್ಲಿ ಅವನಿಗಿರ್ತಕ್ಕಂಥ ಶ್ರೇಷ್ಠವಾದಂತ ಸ್ಥಾನ ಏನು ಅಂತ ಗೊತ್ತು, ಆದರೆ ಸೇವೆಯಲ್ಲಿ ತಗ್ಗಿಸ್ಕೊಳ್ತಾ ಇದ್ದಾನೆ. ನಾನೇನೂ ಇಲ್ಲ. ಎಲ್ಲಿವರೆಗೂ ಒಬ್ಬ ಸೇವಕನು, ಒಬ್ಬ ವಿಶ್ವಾಸಿ ಅಥವಾ ಸೇವೆಯನ್ನು ಮಾಡಲಿಕ್ಕೆ ಆಸಕ್ತಿ ಇರ್ತಕ್ಕಂಥ ಯಾವ ವ್ಯಕ್ತಿ ಆಗ್ಲಿ, ಎಲ್ಲಿವರೆಗೂ ತಮ್ಮನ್ನು ತಾವು ತಗ್ಗಿಸಿಕೊಂಡು ನಾನು ಏನೂ ಇಲ್ಲ ಎಂಬುದಾಗಿ ಎಲ್ಲಿವರೆಗೂ ಅಂತ ಸ್ಥಿತಿಗೆ ಬರುವುದಿಲ್ಲವೋ, ಅಲ್ಲಿವರೆಗೂ ದೇವರಿಂದ ಉಪಯೋಗಿಸಲ್ಪಡುವುದಕ್ಕೆ ನೀವು ಮರೆತೋಗ್ಬೇಕು. ಗರ್ವಿಷ್ಠರನ್ನು ದೇವರು ಉಪಯೋಗಿಸುವುದಿಲ್ಲ. ಗರ್ವಿಷ್ಠರನ್ನು ದೇವರು, ವಾಕ್ಯ ಹೇಳುತ್ತೆ, ಗದರಿಸ್ತಾನೆ. ಶಾಂತ ಭಾವದಿಂದ ಅಥವಾ ತಗ್ಗಿತಸ್ಥೆ ಮನೋಭಾವನೆಯಿಂದ, ನಮ್ರತೆಯ ಹೃದಯದಿಂದ ನಾವು ಆತನ ಸೇವೆ ಮಾಡಬೇಕಾಗಿದೆ. ಆದರೆ ವಿಷಾದಕರವಾದಂತ ಸಂಗತಿ ಏನಂದ್ರೆ, ಈ ನಮ್ರತೆ ಅನೇಕ ಸೇವಕರುಗಳಲ್ಲಿ ಇಲ್ಲ. ಈ ಲೋಕದ ಘನತೆಯ ಹಿಂದೆ, ಈ ಲೋಕದ ಬಿರುದುಗಳ ಹಿಂದೆ, ಈ ಲೋಕದ ವಸ್ತುಗಳ ಹಿಂದೆ, ಈ ಲೋಕವು ಕೊಡುವಂತ ಪ್ರಶಂಸೆಗಳ ಹಿಂದೆ ಅವರು ಓಡಿ ಹೋಗ್ತಾ ಇದ್ದಾರೆ. ನಿಜವಾಗಿಯೂ ಕರ್ತನ ಸೇವೆಯನ್ನು ನಮ್ರತೆಯಿಂದ ಮಾಡುವಂತ ಸೇವಕರುಗಳು ಕಡಿಮೆ ಆಗಿದ್ದಾರೆ. ಪೌಲ ಮೊದಲನೇ ಕೊರಿಂಥದಲ್ಲೂ ಕೂಡ ಈ ರೀತಿಯಾಗಿ ಹೇಳ್ತಾನೆ, ಅಪೊಸ್ತಲನು ಏನು, ಪೌಲನು ಏನು, ಅವರು ಕೇವಲ ಸೇವಕರುಗಳು ಮಾತ್ರ. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದ್ರಿ, ಕರ್ತನು ಒಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು, ಕರ್ತನವರಿಗೆ ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವಕರಾದ್ರು. ಒಬ್ಬ ಸಸಿಯನ್ನು ನೆಡ್ತಾನೆ, ನಾನು ಸಸಿಯನ್ನು ನೆಟ್ಟಿದೆ ಪೌಲ ಹೇಳ್ತಾನೆ. ಅಪೊಲೋಸನು ಬಂದು ನೀರನ್ನು ಹಾಕದ, ಇದು ನಿಜವಾಗಿ ಬೆಳೆಸುತ್ತಾ ಬಂದವನು ದೇವರು ಎಂಬುದಾಗಿ ಪೌಲ ಅಲ್ಲಿ ಹೇಳ್ತಾನೆ. ಇಲ್ಲಿ ನಾವು ಗುರುತಿಸ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ದೇವರು ನಿಮ್ಮನ್ನು ಕೆಲವು ಸಾರಿ ನೆಡುವುದಕ್ಕೆ ಉಪಯೋಗಿಸ್ತಾನೆ, ಕೆಲವು ಸಾರಿ ನೀರು ಉಯ್ಯುವುದಕ್ಕೆ ಉಪಯೋಗಿಸ್ತಾನೆ. ನಾವೆಲ್ಲರೂ ಸೇವಕರುಗಳಾಗಿದ್ದೇವೆ, ಆದರೆ ಅಲ್ಟಿಮೇಟ್ ಆಗಿ ಅದಕ್ಕೆ ಬೆಳವಣಿಗೆ ಕೊಡುವಂತವನು ದೇವರು. ಅದಕ್ಕೆ ಪೌಲ ಇಲ್ಲಿ ತಗ್ಗಿಸ್ಕೊಳ್ತಾ ಇದ್ದಾನೆ. ನಾನು ಎಷ್ಟೇ ಸೇವೆನಲ್ಲಿ ಉಪಯುಕ್ತವನಾದ್ರೂ ಮಹಿಮೆ ನಾನ್ ತೆಗೆದುಕೊಳ್ತಾ ಇಲ್ಲ, ನಾನು ಮಾಡ್ದೆ ಎಂಬುದಾಗಿ ಹೇಳ್ತಾ ಇಲ್ಲ, ಆ ಘನತೆ ನಾನ್ ತೆಗೆದುಕೊಳ್ತಾ ಇಲ್ಲ. ಘನತೆ ಮಹಿಮೆ ದೇವ್ರಿಗೋಗುತ್ತೆ. ಕಾರಣ ಏನಂದ್ರೆ, ಬೆಳವಣಿಗೆ ಕೊಡುವ ಆತನು ದೇವರೊಬ್ಬನೇ. ಬೆಳೆಸುವ ದೇವರು ವಿಶೇಷವುಳ್ಳವನಾಗಿದ್ದಾನೆ. ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷದವನಲ್ಲ. ಬೆಳೆಸುವ ದೇವರು, ಮಹಿಮೆ ದೇವ್ರಿಗೆ ಹೋಗ್ಬೇಕು. ಅದಕ್ಕೆ ಪೌಲ ಇಲ್ಲಿ ಅತ್ಯಲ್ಪನಾದಂತ ನನ್ನನ್ನು ದೇವರು ಈ ಸೇವೆ ಕರೆದ್ನಲ್ಲ ಎಂಬುದಾಗಿ ತನ್ನ ನಮ್ರತೆಯ ಹೃದಯವನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ. ಇನ್ನೊಂದು ಕಡೆ ಪೌಲನು ಹೇಳ್ತಾನೆ, ಪಾಪಿಗಳಲ್ಲಿ ನಾನು ಶ್ರೇಷ್ಠವಾದಂತ, ಅಂದ್ರೆ ಪ್ರಮುಖನಾದಂತ ಪಾಪಿ ಎಂಬುದಾಗಿ. ನೋಡಿ ಅಲ್ಲಿ 1 ತಿಮೋಥಿ 1:15 ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೆ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿದೆ, ಸರ್ವಾಂಗೀಕಾರಕ್ಕೆ ಯೋಗ್ಯವಾದಾಗಿದೆ. ಈಗ ನೋಡಿ, ಅದೇ 15 ಕೊನೆಯ ಭಾಗ. ಆ ಪಾಪಿಗಳಲ್ಲಿ, ಅಂದ್ರೆ ಪೌಲ ಇಲ್ಲಿ ಈ ಲೋಕದ ಎಲ್ಲಾ ಪಾಪಿಗಳಲ್ಲಿ ತನ್ನನ್ನು ತಾನು ಹೋಲಿಕೆ ಮಾಡ್ಕೊಳ್ತಾ ಇದ್ದಾನೆ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ತನ್ನ ಹಳೆ ಜೀವಿತವನ್ನು ಪೌಲ ಮರೆತೋಗ್ಲಿಲ್ಲ. ಇಲ್ಲಿ ಎಂತ ದುಷ್ಟನಾಗಿದ್ದ, ಎಂತ ಹಿಂಸಕನಾಗಿದ್ದ, ಅಥವಾ ಎಂತ ಭಯಂಕರವಾದಂತ ವ್ಯಕ್ತಿಯಾಗಿದ್ದ, ಅಂತ ವ್ಯಕ್ತಿಯನ್ನು ದೇವರು ಮುಟ್ಟಿ ಬದಲಾಯಿಸಿ ತನ್ನ ಸೇವೆಯಲ್ಲಿ ಉಪಯೋಗ ಮಾಡಿಕೊಳ್ಳುವಾಗ ತನ್ನ ಹಳೆ ಜೀವಿತ ಮರ್ತೋಗ್ಲಿಲ್ಲ. ಅವನು ಹೇಳ್ದ, ಆ ಪಾಪಿಗಳಲ್ಲಿ ನಾನೇ ಮುಖ್ಯ. ಅಂದ್ರೆ ಇಲ್ಲಿ ಪೌಲ ಕೀಳರಿಮೆ ಮಾಡ್ಕೊಳ್ತಾ ಇಲ್ಲ, ತಗ್ಗಿಸಿಕೊಂಡು ಹೇಳ್ತಾ ಇದ್ದಾನೆ, ಸೇವೆ ಎಂಬತಕ್ಕಂಥದ್ದು ನಮ್ರತೆಯ ಒಂದು ಪ್ರದರ್ಶನವಾಗಿರ್ಬೇಕು.
ನಮ್ಮನ್ನು ಹೊಗಳಿಕೊಳ್ಳಲಿಕ್ಕೆ, ಬಿರುದುಗಳಿಗೆ, ಈ ಲೋಕದ ಪ್ರಶಂಸೆಗಳಿಗೆ ಸೇವೆ ಮಾಡಬಾರ್ದು. ಅದೆಲ್ಲ ಅಳಿದು ಹೋಗುತ್ತೆ. ಈಗ ಬನ್ನಿ, ಎಫೆಸ 3ನೇ ಅಧ್ಯಾಯ ಈ 2 ವಚನಗಳನ್ನ ಓದಿ ನಾನು ಮುಗಿಸ್ತೇನೆ. ದೇವರು ನಮ್ಮ ಕರ್ತನಾದಂತ ಕ್ರಿಸ್ತ ಯೇಸುವಿನಲ್ಲಿ ಅನಾದಿಯಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿಯೂ ರಾಜ್ಯತ್ವಗಳ ಅಧಿಕಾರಿಗಳಲ್ಲಿಯೂ ಗಳಿಗೂ ಈಗ ಕ್ರಿಸ್ತ ಸಭೆಯ ಮೂಲಕವಾಗಿ ಗೊತ್ತಾಗಬೇಕೆಂದು ಉದ್ದೇಶಿಸಿದ. ಯಾಕೆ ದೇವರು ತನ್ನ ಸಭೆ ಪ್ರಾರಂಭ ಮಾಡ್ದ ಎಂಬುದಾಗಿ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಪಂಚಾಶತ್ತಮ ದಿನದಲ್ಲಿ ಯಾಕೆ ದೇವರು ತನ್ನ ನೂತನ ಸೃಷ್ಟಿಯ ಸೇವೆಯಾದಂತಹ ಸಭಾ ಸೇವೆಯನ್ನು ಅಥವಾ ಸಭಾ ಕಟ್ಟೋಣವನ್ನು ಪ್ರಾರಂಭ ಮಾಡ್ದ ಅಂದ್ರೆ, ಇಡೀ ನಂಬಲೊಲ್ಲದ ಅಥವಾ ಈ ರಾಜ್ಯತ್ವಗಳು ಅಧಿಕಾರಿಗಳು ಎಂಬುದಾಗಿ ಪೌಲ ಇಲ್ಲಿ ಉಪಯೋಗ ಮಾಡುವಾಗ ಇಡೀ ಪಾತಾಳದ ಎಲ್ಲಾ ಶಕ್ತಿಗಳು ಅರ್ಥ ಮಾಡಿಕೊಳ್ಬೇಕು. ಈ ದೇವರ ಕಾರ್ಯಕ್ಕೆ ವಿರುದ್ಧವಾಗಿ ನಿಂತುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆತನ ಹೇಳ್ದ, ಪಾತಾಳದ ಯಾವ ಶಕ್ತಿಗಳು ಅದನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ಯೇಸು ಕ್ರಿಸ್ತನು ಶಿರಸ್ಸಾಗಿ ತನ್ನ ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ಈಗ ಗಮನಿಸಿ 12ನೇ ವಚನ. ದೇವರ ಸಾನ್ನಿಧ್ಯ ಸೇರುವುದಕ್ಕೆ ನಮಗಿರುವ ಭರವಸೆಯೂ ಧೈರ್ಯವೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆ ಮೂಲಕವಾಗಿ ಆತನಲ್ಲಿಯೇ ನಮಗೆ ಉಂಟಾಯಿತು. ಈಗ ಗಮನಿಸಿ, ಆದುದರಿಂದ ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆ, ಅಂದ್ರೆ ನಾನು ನಿಮಗೋಸ್ಕರವಾಗಿ ಮಾಡಿದಂತ ಸೇವೆಯ ನಿಮಿತ್ತ ಪೌಲ ಇಲ್ಲಿ ನೆನಪು ಮಾಡ್ತಾ ಇದ್ದಾನೆ. ನಾನು ಎಫೆಸ ಪಟ್ಟಣಕ್ಕೆ ಬಂದಾಗ ಒಂದು ದೊಡ್ಡ ಗುಂಪು ಬಂದು ನನ್ನ ಮೇಲೆ ಕಲ್ಲೆಸೆದ್ರು, ಸತ್ತವನ ಅಂತ ಆಗಿ ಬಿದ್ದೋಗಿದ್ದೆ. ಎಲ್ಲರೂ ಅಂದುಕೊಂಡ್ರು ಈ ಕೆಲಸ ಮುಗೀತು ಎಂಬುದಾಗಿ. ನಾನಾ ಕಷ್ಟಗಳನ್ನು ನಾನು ಅನುಭವಿಸಿದೆ. ಆದ್ರೆ ನನ್ನ ಎಲ್ಲಾ ಕಷ್ಟಗಳನ್ನು ದೇವರು ನಿಮಗೆ ಧೈರ್ಯವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಉಪಯೋಗಿಸ್ತಾರೆ. ನೋಡಿ ಎಷ್ಟು ಅದ್ಭುತವಾದಂತ ಸಂಗತಿ. ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನ ನಿಮಿತ್ತ ನಾವು ಹಾದು ಹೋಗುವಂತ ಪ್ರತಿಯೊಂದು ಕಷ್ಟಗಳು ವ್ಯರ್ಥ ಆಗೋದಿಲ್ಲ. ಚೆನ್ನಾಗಿ ಬರ್ತಿಟ್ಕೊಳ್ಳಿ. ನಿಮ್ಮ ಯಾವುದೇ ಕಷ್ಟಗಳು ಪ್ರಯಾಸಗಳು ವ್ಯರ್ಥ ಆಗೋದಿಲ್ಲ. ದೇವರು ಅದನ್ನು ಇನ್ನೊಬ್ಬರ ಧೈರ್ಯಕ್ಕಾಗಿ, ಇನ್ನೊಬ್ಬರ ಆಶೀರ್ವಾದಕ್ಕಾಗಿ, ಅಥವಾ ಇನ್ನೊಬ್ಬರ ಒಂದು ಏನಂತೀವಿ ಆದರಣೆಗಾಗಿ ದೇವರು ಅದನ್ನು ಉಪಯೋಗಿಸ್ತಾನೆ. ಅದನ್ನೇ ಪೌಲ ಇಲ್ಲಿ ಹೇಳ್ತಿದ್ದಾನೆ, ನನಗುಂಟಾದಂತ ಕಷ್ಟಗಳ ಮೂಲಕವಾಗಿ ನೀವು ಧೈರ್ಯಗೆಡಬಾರ್ದು. ಯಾಕಂದ್ರೆ ಆ ಕಷ್ಟಗಳು ನಿಮಗೆ ಘನವನ್ನು ಉಂಟು ಮಾಡ್ತವೆ. ಇದ್ರ ವಿಷಯವಾಗಿ ಸ್ವಲ್ಪವಾಗಿ ಸಂಕ್ಷಿಪ್ತವಾಗಿ ನಾವು ಮುಂದಿನ ಕ್ಲಾಸಲ್ಲಿ ಮತ್ತೆ ಬರುವಾಗ ಅದನ್ನು ನಾವು ಗಮನಿಸಿ ಪೌಲನ ಪ್ರಾರ್ಥನೆಗೆ ನಾವು ಹೋಗೋಣ. ಪೌಲನ ಸೇವೆಯ ಕಷ್ಟಗಳು ಏನೆಂಬುದನ್ನು ಸ್ವಲ್ಪ ನಾವು ಗಮನಿಸಬೇಕಾಗಿದೆ. ಸದ್ಯಕ್ಕೆ ಇವತ್ತು ಸಮಯವಿಲ್ಲ, ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಅದನ್ನು ನಾನು 13ನೇ ವಚನದಿಂದ ತೆಗೆದುಕೊಂಡು ಪೌಲನು ಮಾಡದಂತ ಪ್ರಾರ್ಥನೆ ಏನು ಎಂಬುದನ್ನು 3ನೇ ನಾವು ಅವಲೋಕಿಸೋಣ. ಪ್ರಾರ್ಥನೆ ಮಾಡ್ತೇನೆ ಚಿಕ್ಕದಾಗಿ. ಪ್ರಾರ್ಥನೆ ಆದ್ಮೇಲೆ ನೀವೆಲ್ಲರೂ ಹಾಗೆ ಇರುವಾಗ ನಾವು ಮತ್ತೆ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಸೇರಿ ಬರೋಣ. ಪ್ರಾರ್ಥನೆ ಮಾಡಿ. ಸರ್ವಶಕ್ತನಾದಂತ ದೇವರೇ, ಪರಲೋಕದ ತಂದೆಯೇ, ಸರ್ವವನ್ನು ಆಳುವಂತ ಸಾರ್ವಭೌಮನೇ, ನಿನ್ನ ಮಹಿಮೆ ಉಳ್ಳ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ಆ ಶಿಲುಬೆಯ ಸಂಧಾನದ ಕಾರ್ಯದ ಮೂಲಕವಾಗಿ ಎಂತ ಅದ್ಭುತವಾದಂತ ಕಾರ್ಯಗಳು ನೀನು ಮಾಡಿ ಮುಗಿಸಿದ್ದೀಯ. ಇನ್ನು ಮೇಲೆ ಮನುಷ್ಯನ ಮಧ್ಯದಲ್ಲಿ ಇರ್ತಕ್ಕಂಥ ಈ ಅಸೂಹೆ, ದ್ವೇಷ, ವೈರತ್ವ, ನಾವು ಉಂಟು ಮಾಡಿಕೊಂಡಿರ್ತಕ್ಕಂಥ ಈ ಜಾತಿ ಭೇದಗಳು, ಪದ್ಧತಿಗಳು ಇವೆಲ್ಲವೂ ನಿರ್ಮೂಲವಾಗಬೇಕು. ಎಲ್ಲರನ್ನು ಕ್ರಿಸ್ತನ ಸುವಾರ್ತೆಯ ಮೂಲಕವಾಗಿ ಅಪ್ಪಿಕೊಳ್ಳಬೇಕು, ಸ್ವೀಕರಿಸಬೇಕು, ಪ್ರೀತಿಸಬೇಕು ಎಂಬುದನ್ನು ನಿನ್ನ ಶಿಲುಬೆಯ ಸಂಧಾನದ ಕಾರ್ಯದ ಮೂಲಕವಾಗಿ ತೋರಿಸ್ಕೊಟ್ಟಿದೆಯಾ ದೇವರೇ. ಈ ಸಂಧಾನದ ಸುವಾರ್ತೆಯನ್ನು ನಾವು ಸಾರುವಂತೆ, ಅನೇಕರಲ್ಲಿ ಬಿಡುಗಡೆ ಕಾಣುವಂತೆ, ದೇಶಿಸುವವರು
ಒಂದಾಗಿ ಸ್ನೇಹಿತರಾಗಿರುವುದನ್ನು ನಾವು ನೋಡುವಂತೆ ನಿನ್ನ ಸುವಾರ್ತೆ ದೇವರೇ ಅದ್ಭುತವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮನ್ನು ಸಂಧಾನದ ಸಾಧನಗಳನ್ನಾಗಿ ಉಪಯೋಗ ಮಾಡು ದೇವರೇ. ಮತ್ತು ನಿನ್ನ ಸೇವೆಯಲ್ಲಿ ದೇವರೇ ನಮ್ರತೆಯನ್ನು ಬೆಳೆಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗ ಮಾಡು. ನಮಗೆ ಕೊಟ್ಟಂತ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಮ್ಮನ್ನು ಬಾಧ್ಯರನ್ನಾಗಿ, ಪರಲೋಕದ ಬಾಧ್ಯರನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ. ಅಬ್ರಹಾಮನ ವಾಗ್ದಾನಗಳ ಮೂಲಕವಾಗಿ ಪಾಲುಗಾರನನ್ನಾಗಿ ನಮಗೆ ಮಾಡಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನ ದೇಹದಲ್ಲಿ ನಮ್ಮನ್ನು ಕರ್ತನ ಅಂಗಗಳನ್ನಾಗಿ ಸಭೆಯಲ್ಲಿ ಇಟ್ಟಿದ್ದೀಯ. ಪ್ರತಿಯೊಬ್ಬರು ಅವರವರ ಉದ್ದೇಶಗಳನ್ನು ನೆರವೇರಿಸೋದಕ್ಕೋಸ್ಕರವಾಗಿ ಇಟ್ಟಿದೆಯಾ, ಅದಕ್ಕಾಗಿ ಸ್ತೋತ್ರ. ಹೀಗೆ ದೇವರೇ, ಈ ಗೌಪ್ಯವಾದಂಥ ಸಂಗತಿ ಏನು ಎಂಬುದನ್ನು ನಾವು ಇವತ್ತು ಅಧ್ಯಯನ ಮಾಡುವಂತೆ ಕೃಪೆ ಕೊಟ್ಟುದಕ್ಕಾಗಿ ಸ್ತೋತ್ರ. ಮಹಿಮೆ ನಿನಗುಂಟಾಗ್ಲಿ. ಇನ್ನು ಹೆಚ್ಚಾಗಿ ನಿನ್ನ ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನು ಬೆಳೆಸಿ ನಿನ್ನ ಮಹಿಮೆಗೋಸ್ಕರ ನಮ್ಮನ್ನು ಎಲ್ಲೆಲ್ಲಿ ಇಟ್ಟಿದೆಯೋ ಕರ್ತನೆ ಉಪಯೋಗ ಮಾಡೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ಆಲ್ ರೈಟ್.